ಮಧ್ಯಾಹ್ನದ ಶುಭಾಶಯಗಳು ವಿದ್ಯಾರ್ಥಿಗಳ. ಸೊ ನಾವು ಕಳೆದ ಒಂದು ಅವಧಿಯಲ್ಲಿ ಈ ಜೀವಿತಾವಧಿ ಶಿಕ್ಷಣ ಅಥವಾ ಅಜೀವ ಶಿಕ್ಷಣದಲ್ಲಿ ಪ್ರಮುಖವಾಗಿ ಅಜೀವ ಕಲಿಕೆಯ ಬಗ್ಗೆ ನಾವು ನೋಡ್ತಾ ಇದ್ವಿ. ಸೊ ಅದರಲ್ಲಿ ಪ್ರಮುಖವಾಗಿ ನಾವು ಪ್ರಾರಂಭದಲ್ಲಿ ಶಿಕ್ಷಣದ ವಿವಿಧ ವ್ಯಾಖ್ಯಾನಗಳ ಬಗ್ಗೆ ನಾವು ಪರಿಚಯ ಮಾಡ್ಕೊಂಡ್ವಿ. ಸೊ ಜಸ್ಟ್ ಅದ್ರ ಬಗ್ಗೆ ಒಂದು ನಿಮಿಷ ನಾವು ಮತ್ತೊಮ್ಮೆ ಪುನರಾವಲೋಕನ ಮಾಡಿಕೊಂಡು ಇವತ್ತಿನ ತರಗತಿಗೆ ನಾವು ಹೋಗೋಣ. ಮೊದಲನೇದಾಗಿ ಮಗು ಮತ್ತು ವ್ಯಕ್ತಿಯ ದೇಹದ ಆತ್ಮದಲ್ಲಿ ಅಡಗಿರ್ತಕ್ಕಂಥ ಅತ್ಯುತ್ತಮವಾದನ್ನ ಹೊರತರತಕ್ಕಂಥದ್ದು ಶಿಕ್ಷಣ ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಅದರ ಜೊತೆಗೆ ಈ ವ್ಯಕ್ತಿಯ ಆಂತರ್ಯದಲ್ಲಿ ಅಡಗಿರ್ತಕ್ಕಂಥ ದೈವತ್ವವನ್ನ ಹೊರತರ್ತಕ್ಕಂಥದ್ದು ಮತ್ತೆ ಅದನ್ನ ಪ್ರಕಾಶಪಡಿಸ್ತಕ್ಕಂಥದ್ದು ಶಿಕ್ಷಣ ಅಂತೇಳಿ ನಾವು ನೋಡಬಹುದಾಗಿದೆ. ಅದ್ರ ಜೊತೆಗೆ ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಜೀವಿಸ್ತಕ್ಕಂಥದ್ದೇ ಶಿಕ್ಷಣ ಅಂತೇಳಿ ನಾವು ಹೇಳ್ತೀವಿ. ಸೊ ಹೀಗೆ ವ್ಯಕ್ತಿ ತನ್ನ ದೈನಂದಿನ ಜೀವನದಲ್ಲಿ ಔಪಚಾರಿಕವಾಗಿಯೂ ಅನೌಪಚಾರಿಕವಾಗಿಯೂ ಅಥವಾ ಔಪಚಾರಿಕವಲ್ಲದ ರೀತಿಯಲ್ಲಿ ಅವನು ಕಲಿತಾ ಹೋಗುವುದನ್ನು ನಾವು ಕಾಣ್ತೀವಿ. ಅಂದ್ರೆ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಮತ್ತು ಪ್ರತಿಯೊಂದು ಜೀವನದ ಘಟ್ಟದಲ್ಲಿ ವ್ಯಕ್ತಿ ಕಲಿಕೆಯಲ್ಲಿ ತೊಡಕೊಂಡಿರ್ತಾನೆ. ಮತ್ತೆ ಅವನಲ್ಲಿ ನಿರಂತರವಾದಂತಹ ಅನುಭವಗಳು ಆಗ್ತಾ ಇರುತ್ತೆ. ಆ ಅನುಭವಗಳ ಆಧಾರದ ಮೇಲೆ ಪುನಃ ಹೊಸ ಅನುಭವಗಳನ್ನ ಪಡ್ಕೊಳ್ತಾನೆ. ಈ ರೀತಿ ಅನುಭವಗಳನ್ನ ಪಡಿತಾ ವ್ಯಕ್ತಿ ಪುನಃ ರಚನೆ ಮಾಡ್ಕೊಳ್ಳೋದ್ರ ಮೂಲಕ ಜ್ಞಾನವನ್ನ ಸಂಪಾದಿಸ್ತಾ ಹೋಗ್ತಾನೆ. ಜ್ಞಾನ ಸಂಪಾದಿಸಿದಂತೆಲ್ಲ ಅವನಲ್ಲಿ ಕಲಿಕೆ ಉಂಟಾಗುತ್ತೆ. ಈ ರೀತಿ ಜೀವನದುದ್ದಕ್ಕೂ ವ್ಯಕ್ತಿ ಕಲಿತಾ ಹೋಗುವುದನ್ನ ನಾವು ಕಾಣ್ತೀವಿ. ಹಾಗಾಗಿ ಈ ಜೀವಿತಾವಧಿಯಲ್ಲಿ ವ್ಯಕ್ತಿ ಕಲಿಯದೇ ಬಹಳಷ್ಟು ಇರ್ತದೆ. ಅದರ ಮೂಲಕ ಅನುಭವಗಳನ್ನ ಪಡಿತಾನೆ. ಅನುಭವಗಳ ನಂತರ ಮತ್ತೆ ಕಲಿಕೆಯಲ್ಲಿ ತೊಡಗಿಕೊಳ್ತಾನೆ. ಸೊ ಈ ರೀತಿ ನಾವು ಅದರ ಒಂದು ಶಿಕ್ಷಣದ ಬಗ್ಗೆ ಪ್ರಾರಂಭದಲ್ಲಿ ನಾವು ನೋಡಿದ್ವಿ. ಅದಲ್ಲದೆ ಈ ಒಂದು ಆಜೀವ ಕಲಿಕೆ ಏನಿದೆ ಅಥವಾ ಈ ಜೀವಿತಾವಧಿಯ ಕಲಿಕೆ ಏನಿದೆ ಇದು ಯಾವಾಗ ಪ್ರಾರಂಭವಾಯಿತು, ಯಾವ ರೀತಿ ಪ್ರಾರಂಭವಾಯಿತು, ಅದರ ಹುಟ್ಟು ಏನು, ಯಾವ ರೀತಿ ಅದು ಕಂಡು ಬರ್ತದೆ ಅಂತಕ್ಕಂಥದ್ದನ್ನ ನಾವು ಗಮನಿಸೋದಾದ್ರೆ ಈ ಒಂದು ಜೀವನದ ಅವಿಭಾಜ್ಯ ಅಂಗ ಆಗಿರ್ತಕ್ಕಂಥದ್ದೇ ಆ ಜೀವ ಕಲಿಕೆ ಅಥವಾ ಜೀವಿತಾವಧಿಯ ಕಲಿಕೆ ಅಂತೇಳಿ ಕರಿತೀವಿ. ಒಂದು ಸಮಾಜದಲ್ಲಿ ವ್ಯಕ್ತಿ ಸಮುದಾಯದ ಜೊತೆ ಎಲ್ಲರ ಜೊತೆ ಸಮುದಾಯದಲ್ಲಿ ಅವನು ಬಾಳುತ್ತಾ ಬದುಕುತ್ತಾ ಇತರರ ಜೊತೆ ತನ್ನ ಸಂವಹನವನ್ನ ಹೊಂದುತ್ತಾ ಅಥವಾ ಚರ್ಚಿಸುತ್ತಾ ಹಲವಾರು ವಿಚಾರಗಳನ್ನ ಅವನು ಕಲಿತಾ ಹೋಗ್ತಾನೆ. ಸೊ ಅದು ಅವನಿಗೆ ಅರಿವಿಲ್ಲದೆಯೋ ಅಥವಾ ಅರಿವಿದ್ದೋ ಪ್ರಕ್ರಿಯೆಯಲ್ಲಿ ಅವನು ತೊಡಗಿಕೊಳ್ತಾನೆ. ಆ ತೊಡಗಿಕೊಂಡ ಫಲಿತಾಂಶವಾಗಿ ಅವನಲ್ಲಿ ಹಲವಾರು ವರ್ತನಾ ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಆ ವರ್ತನಾ ಬದಲಾವಣೆಗಳ ಪರಿಣಾಮವಾಗಿ ಅವರಲ್ಲಿ ಕಲಿಕೆ ಉಂಟಾಗ್ತದೆ. ಸೊ ಹಾಗಾಗಿ ಈ ಜೀವಿತಾವಧಿ ಕಲಿಕೆ ಈ ಒಂದು ಪರಿಕಲ್ಪನೆ ಏನಿದೆ ಇದು ಏನು ಹೊಸ ಪರಿಕಲ್ಪನೆ ಅಲ್ಲ. ಇದು ಮಾನವನ ಉಗಮದಿಂದಲೂ ಪ್ರಾರಂಭವಾಗಿದೆ ಈ ಕಲಿಕೆ ಅಂತೇಳಿ ಹೇಳ್ಬೋದು. ಯಾಕಂತ ನಾನು ಈಗಾಗಲೇ ಕಳೆದ ತರಗತಿಯಲ್ಲಿ ಹೇಳಿದೆ, ಈ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಹೆಚ್ಚತಕ್ಕಂಥ ಬೇಡಿಕೆಗಳು ರಾಜಕೀಯವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು ಅಥವಾ ಈ ಸಾಮಾಜಿಕ ಅಗತ್ಯತೆಗಳು ಏನಿದೆ ಇವನು ಹಲವಾರು ಸವಾಲುಗಳನ್ನು ಸ್ವೀಕರಿಸ್ತಾ ಹೋಗ್ತಾನೆ, ಸವಾಲುಗಳನ್ನು ಎದುರಿಸ್ತಾ ಹೋಗ್ತಾನೆ. ಇಂತಹ ಸಂದರ್ಭದಲ್ಲಿ ವ್ಯಕ್ತಿ ಆ ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಂಡು, ಆ ಪರಿಸರ ಅಂತ ಹೇಳಿದ್ರೆ ಆ ಸಮಾಜಕ್ಕೆ ಅವನು ಹೊಂದಾಣಿಕೆ ಮಾಡಿಕೊಂಡು ಸಮಾಜದಲ್ಲಿ ತನ್ನ ಬೇಡಗಳನ್ನ ಪೂರೈಸಿಕೊಳ್ಳುವ ಮೂಲಕ ಮತ್ತೆ ತನ್ನ ಇಚ್ಛೆ ಅಪೇಕ್ಷೆಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ಅವುಗಳನ್ನು ಪೂರೈಸಿಕೊಳ್ಳೋದ್ರ ಮೂಲಕ ಅವನು ಜೀವನವನ್ನು ನಡೆಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಕಲಿಕೆ ಅಂತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥ ನಾವು ನೋಡ್ತೀವಿ. ಈಗ ಸಾಹಿತ್ಯಿಕವಾಗಿ ನಾವು ನೋಡೋದಾದ್ರೆ, ಲಿಟ್ರಲಿ ನಾವು ನೋಡೋದಾದ್ರೆ ಜೀವಿತಾವಧಿಯ ಶಿಕ್ಷಣ ಅಂತಕ್ಕಂಥ ಪರಿಕಲ್ಪನೆ 1920 ನಂತರ ವಿಕಾಸ ಆಯ್ತು ಅಂತಕ್ಕಂಥದನ್ನ ನಾವು ನೋಡ್ಬೋದಾಗಿದೆ. ಅದರಲ್ಲೂ ಭಾರತದಲ್ಲಿ ಈ ಒಂದು ಪರಿಕಲ್ಪನೆಯನ್ನ 1976 ನಂತರ, ಅದರಲ್ಲೂ ಪ್ರಮುಖವಾಗಿ 1964-66ರಲ್ಲಿ ಕೊಠಾರಿ ಆಯೋಗ ಪ್ರಸ್ತಾಪ ಮಾಡಿರ್ತಕ್ಕಂಥ ಭಾರತೀಯ ಶಿಕ್ಷಣದಲ್ಲಿ ಈ ಒಂದು ಜೀವಿತಾವಧಿಯ ಶಿಕ್ಷಣ ಅಥವಾ ಅಜೀವ ಶಿಕ್ಷಣದ ಬಗ್ಗೆ ಪರಿಕಲ್ಪನೆಯನ್ನ ಪ್ರಸ್ತಾಪ ಮಾಡಿರೋದನ್ನ ನಾವು ಕಾಣ್ತೀವಿ. ನಂತರ 1976ರಲ್ಲಿ ಯುನೆಸ್ಕೋ ಅಂತ ಇದರ ಪರವಾಗಿ ಬಹಳಷ್ಟು ಕಾರ್ಯಗಳನ್ನು ನಾವು ಮಾಡೋದನ್ನ ನಾವು ಕಾಣ್ತೀವಿ. ಸೊ ಹಾಗಾಗಿ ಈ ಜೀವಿತಾವಧಿ ಪರಿಕಲ್ಪನೆ ಅಂತಕ್ಕಂಥದ್ದು 1976 ನಂತರ ಬಹಳ ವೇಗವಾಗಿ ವಿಕಾಸ ಹೊಂದಿದೆ ಮತ್ತು ಬೆಳವಣಿಗೆ ಆಗಿದೆ ಅಂತೇಳಿ ನಾವು ನೋಡ್ಬೋದು. ಹಾಗೆ ನಿಮ್ಗೆಲ್ಲ ತಿಳಿದಿರುವಂತೆ ಶಿಕ್ಷಣ ಜೀವನದುದ್ದಕ್ಕೂ ನಡೀತಕ್ಕಂಥ ಪ್ರಕ್ರಿಯೆ ಆಗಿದೆ. ಸೊ ಅದಲ್ಲದೆ ಈ ಒಂದು ಅವಿಭಾಜ್ಯ ಅಂಗ ಅಂತೇಳಿ ನಾನು ಅದು ಸಹ ಹೇಳಿದ್ದೀನಿ. ಸೊ ಈಗ ಈ ಒಂದು ಜೀವಿತಾವಧಿ ಶಿಕ್ಷಣವನ್ನು ನಾವು ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಇದು ಒಂದು ರೀತಿಯಾದಂತಹ ಕಲಿಕೆ ಪ್ರಕಾರವಾಗಿರ್ತಕ್ಕಂಥ ಕಲಿಕೆ ಅಥವಾ ತಿಳುವಳಿಕೆ ಆಗಿದೆ ಅಂತ ನಾವು ಹೇಳ್ಬೋದು.
ಈಗ ಭೌಗೋಳಿಕ, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ವೈವಿಧ್ಯಮಯ ಅಂತ ಒಳಗೊಂಡಂತ ಸಮಾಜದಲ್ಲಿ ಸಹಜೀವಿ ಅಥವಾ ವ್ಯಕ್ತಿ ಉಳಿದು ಬಾಳ್ಬೇಕಾದ್ರೆ ಜೀವಿತವಾಗಿಯ ಕಲಿಕೆ ಅಗತ್ಯ. ಜೀವನದ ಎಲ್ಲಾ ಸನ್ನಿವೇಶ ಮತ್ತು ಸಂದರ್ಭಗಳಲ್ಲಿ ವ್ಯಕ್ತಿ ಅದು ಸ್ವಾಭಾವಿಕವಾಗಿ ಅಥವಾ ಅಸ್ವಾಭಾವಿಕವಾಗಿಯೂ, ಯೋಜನಾಬದ್ಧವಾಗಿಯೂ ಅಥವಾ ಯೋಜನಾ ರಹಿತನಾಗಿಯೂ ಅಥವಾ ಸಂಘಟನೆಯಾಗಿಯೂ ಅಥವಾ ಆಕಸ್ಮಿಕವಾಗಿಯೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವಕಾಶಗಳನ್ನ ಅವನು ಪಡ್ಕೊಳ್ತಾನೆ ಮತ್ತು ಅವಕಾಶಗಳಿಗೆ ಒದಗಿ ಬರುತ್ತೆ. ಈ ಅವಕಾಶಗಳಲ್ಲಿ ಅವನು ತನ್ನ ಒಂದು ಜ್ಞಾನವನ್ನ ಬಳಸಿ ಹೊಸ ಜ್ಞಾನವನ್ನ ಪಡೆಯುವ ಮೂಲಕ ಹೊಸ ಹೊಸ ಅನುಭವಗಳನ್ನ ಪಡಿತಾನೆ. ಈ ಅನುಭವಗಳ ಫಲವಾಗಿ ಅವನಲ್ಲಿ ಜ್ಞಾನ ಹೆಚ್ಚುತ್ತಾ ಹೋಗುತ್ತೆ, ಜೊತೆಗೆ ಜ್ಞಾನವನ್ನು ಅವನು ಹೊಂದುತ್ತಾ ಹೋಗ್ತಾನೆ. ಸೊ ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ವ್ಯಕ್ತಿಯ ಅವಿಭಾಜ್ಯ ಅಂಗ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ಈ ಜೊತೆಗೆ ಕಲಿಕಾ ದೃಷ್ಟಿಯಿಂದ ನೋಡೋದಾದ್ರೆ ನಾವು ಜಾಗತಿಕವಾಗಿ ಹಲವಾರು ಬದಲಾವಣೆಗಳನ್ನ ನಾವು ಕಾಣ್ತೀವಿ. ಪ್ರತಿಯೊಂದು ಕ್ಷಣವೂ ಸಹ ಬದಲಾವಣೆಗಳಿಗೆ ಒಳಗಾಗ್ತಿರೋದನ್ನು ನಾವು ಕಾಣ್ತೀವಿ. ಅದು ಭೌಗೋಳಿಕವಾಗಿರ್ಬೋದು, ಸಾಮಾಜಿಕವಾಗಿ ಇರ್ಬೋದು, ರಾಜಕೀಯವಾಗಿರ್ಬೋದು, ಅಥವಾ ಮಾನವೀಯ ಸಾಮಾಜಿಕ ಚಿಂತನೆಗಳ ಫಲವಾಗಿ ಆದ್ರೂ ಆಗಿರ್ಬೋದು, ಈ ಒಂದು ಬದಲಾವಣೆಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಸೊ ಇಂತಹ ಒಂದು ಸ್ವಾಭಾವಿಕವಾದಂತಹ ಬದಲಾವಣೆಗಳಿಗೆ ವ್ಯಕ್ತಿ ತನ್ನನ್ನು ತಾನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು, ತಾನು ಸಹ ಇದರ ಒಂದು ಇಂತಹ ವ್ಯವಸ್ಥೆಯಲ್ಲಿ ಉಳಿದು ಬಾಳ್ಬೇಕಾಗಿರೋದ್ರಿಂದ ಅವನು ಸಹ ಸನ್ನಿವೇಶಕ್ಕೆ, ಸಂದರ್ಭಕ್ಕೆ ಅನುಗುಣವಾಗಿ ಅವನು ಈ ಒಂದು ಜಾಗತಿಕವಾಗಿರ್ತಕ್ಕಂಥ ಬದಲಾವಣೆಗಳಿಗೆ ಅವನು ಹೊಂದ್ಕೊಳ್ಬೇಕಾಗ್ತದೆ. ಜೊತೆಗೆ ಅವನಲ್ಲಿ ಜ್ಞಾನ ಅಂತಕ್ಕಂಥದ್ದು ದ್ವಿಗುಣಗೊಳ್ಬೇಕಾಗುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಅವನು ಆ ಪರಿಸರಕ್ಕೆ, ಆ ಸಮಾಜಕ್ಕೆ ಹೊಂದ್ಕೊಳ್ಳಾರ, ಮತ್ತೆ ಅವನು ಜೀವನವನ್ನ ಸುಗಮವಾಗಿ ನಡೆಸಲಾರ. ಹಾಗಾಗಿ ಜೀವಿತಾವಧಿಯ ಕಲಿಕೆ ಏನಿದೆ ಬಹಳಷ್ಟು ಅತ್ಯಂತ ಅಗತ್ಯ ಅಂತಕ್ಕಂಥ ನಾವು ಮನಗಾಡ್ಬೇಕು. ಜೊತೆಗೆ ಇದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸ್ವಯಂ ಪ್ರಗತಿ, ಒಟ್ಟಾರೆಯಾಗಿ ಸಮಾಜದ ಪ್ರಗತಿ ಮತ್ತೆ ಸ್ವಯಂ ನಿರ್ದೇಶಕ ಕಲಿಕೆ ಅತ್ಯಂತ ಅಗತ್ಯ ಅಂತೇಳಿ ಹೇಳುವಂತ ಮಾತನ್ನ ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೆ. ಯಾಕಂತ ಹೇಳಿದ್ರೆ ವ್ಯಕ್ತಿ ಸ್ವ ಇಚ್ಛೆ ಇಲ್ಲದೆ ಅವನು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ವ್ಯಕ್ತಿ ಕಲಿಬೇಕು ಅಂತಕ್ಕಂಥ ಅದಮ್ಯ ಚೈತನ್ಯದಲ್ಲಿ ಉಂಟಾಗುತ್ತೆ, ಆ ಇಚ್ಛಾಶಕ್ತಿ ಪ್ರಬಲವಾದಾಗ ಅವನು ಈ ಒಂದು ಕಲಿಕೆಯಲ್ಲಿ ತೊಡಕೊಳ್ತಾನೆ. ಅವನಲ್ಲಿ ಕಲಿಕೆ ಯಾಕಾಗುತ್ತೆ ಅಂತ ಹೇಳಿದ್ರೆ ಅವನು ಈ ಸಮಾಜದಲ್ಲಿ ಉಳಿದು ಬಾಳ್ಬೇಕಾದ್ರೆ, ಇತರ ಜೀವಿಗಳಂತೆ ಅವನೂ ಸಹ ಬಾಳ್ಬೇಕಾದ್ರೆ, ಜೊತೆಗೆ ಆ ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಗಳನ್ನು ಅವನು ನೀಡುವ ಸಂದರ್ಭದಲ್ಲಿ ಈ ಒಂದು ಕಲಿಕೆ ಅಂತಕ್ಕಂಥ ಅತ್ಯಂತ ಅಗತ್ಯ ಅಂತೇಳಿ. ಜೊತೆಗೆ ಇಲ್ಲಿ ಸ್ವಯಂ ಪ್ರೇರಿತವಾದಂತಹ ಕಲಿಕೆ ಬಹಳ ಅಗತ್ಯ ಆಗ್ತದೆ. ಜೊತೆಗೆ ಅವನು ಸಹ ತನ್ನನ್ನು ತಾನು ಮಾರ್ಗದರ್ಶಿಸ್ಕೊಳ್ಬೇಕಾಗ್ತದೆ, ನಿರ್ದೇಶಿಸಿಕೊಳ್ಬೇಕಾಗತ್ತೆ. ಎಂತಹ ಕಲಿಕೆ ಅಪೇಕ್ಷಣೀಯ, ನನಗೆ ಯಾವ ಕಲಿಕೆ ಅಂತಕ್ಕಂಥದ್ದು ಪೂರಕವಾಗಿರ್ತಕ್ಕಂಥದ್ದು, ಆಗ ಅಪೇಕ್ಷಣೀಯ ಅಂತಕ್ಕಂಥದ್ದನ್ನ ಅವನು ಮನಗಾಣಬೇಕಾಗ್ತದೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಈ ಜೀವಿತಾವಧಿ ಕಲಿಕೆ ಅಥವಾ ಆಜೀವ ಕಲಿಕೆ ಅಂತಕ್ಕಂಥದ್ದು ಅತ್ಯಂತ ಅಗತ್ಯ ಆಗಿರ್ತಕ್ಕಂಥದ್ದನ್ನು ನಾವು ಕಳೆದ ತರಗತಿಯಲ್ಲಿ ನಾವು ಬಹಳ ವಿಸ್ತೃತವಾಗಿ ಅಧ್ಯಯನ ಮಾಡಿದ್ವಿ. ಈಗ ಜೀವಿತಾವಧಿ ಶಿಕ್ಷಣ ಪರಿಕಲ್ಪನೆ ಮತ್ತು ಅದರ ಲಕ್ಷಣಗಳನ್ನ ನಾವು ತಿಳಿದುಕೊಳ್ಳೋಣ ಈ ತರಗತಿಯಲ್ಲಿ. ಸೊ ಜೀವಿತಾವಧಿಯ ಅಥವಾ ಆಜೀವ ಕಲಿಕೆ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ಒಬ್ಬನ ಜೀವನ ಮತ್ತು ಕೆಲಸ ಸಾಮರ್ಥ್ಯಗಳನ್ನ ಸುಧಾರಿಸಲು ಜೀವನದುದ್ದಕ್ಕೂ ಪಡಿತಕ್ಕಂಥ ಜ್ಞಾನ, ಕೌಶಲ್ಯ ಮತ್ತು ಮೌಲ್ಯಗಳ ಒಟ್ಟು ಪ್ರಕ್ರಿಯೆ ಅಥವಾ ಜೀವಿತಾವಧಿಯ ಕಲಿಕೆ ಅಂತ ಹೇಳಿ ಕರಿಬಹುದು. ಒಂದು ಜೀವಿತಾವಧಿ ಕಲಿಕೆ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಜ್ಞಾನವನ್ನ ಮತ್ತೆ ಕೌಶಲ್ಯವನ್ನ ಮತ್ತು ಮೌಲ್ಯಗಳನ್ನ ನಾವು, ನಿಮ್ಗೆಲ್ಲ ಗೊತ್ತಿದೆ ಬ್ಲೂಮ್ಸ್ ಟ್ಯಾಕ್ಸಾನಮಿಯ ಬಗ್ಗೆ ನಿಮಗೆ ಪರಿಚಯ ಇದೆ. ಬ್ಲೂಮ್ನ ವರ್ಗೀಕರಣದ ಬಗ್ಗೆ ನಾವು ನೋಡೋದಾದ್ರೆ, ವರ್ತನಾ ವರ್ಗೀಕರಣ ನೋಡೋದಾದ್ರೆ ಜ್ಞಾನಾತ್ಮಕ ವಲಯ, ಭಾವನಾತ್ಮಕ ವಲಯ ಹಾಗೂ ಮನೋಜನ್ಯ ವಲಯ ಅಂತ ಹೇಳಿ ಕರಿತೀವಿ. ಅಂದ್ರೆ ಕಾಗ್ನಿಟಿವ್ ಡೊಮೈನ್, ಅಫೆಕ್ಟಿವ್ ಡೊಮೈನ್ ಅಂಡ್ ಸೈಕೋಮೋಟರ್ ಡೊಮೈನ್. ಸೊ ಈ ಏನು ಹೋಲಿಸ್ಟಿಕ್ ಸಮಗ್ರವಾಗಿರ್ತಕ್ಕಂಥ ಪರಿಪೂರ್ಣ ವ್ಯಕ್ತಿತ್ವದ ವಿಕಸನ ಆಗ್ಬೇಕಾದ್ರೆ ವ್ಯಕ್ತಿಯಲ್ಲಿ ಕಲಿಕೆ ಅಂತಕ್ಕಂಥದ್ದು ಅತ್ಯಂತ ಅಗತ್ಯ. ಸೊ ಈ ನಿಟ್ಟಿನಲ್ಲಿ ನಾವು ಜೀವಿತಾವಧಿ ಕಲಿಕೆ ಅಂತ ಹೇಳಿದ್ರೆ ವ್ಯಕ್ತಿಯ ಸಾಮರ್ಥ್ಯಗಳನ್ನ ಸುಧಾರಿಸಲು ಜೀವನದುದ್ದಕ್ಕೂ ವ್ಯಕ್ತಿ ಪಡಿತಕ್ಕಂಥ ಜ್ಞಾನ, ಕೌಶಲ್ಯ ಮತ್ತು ಮೌಲ್ಯಗಳ ಒಟ್ಟಾರೆ ಪ್ರಕ್ರಿಯೆಯನ್ನ ನಾವೇಂತ ಕರಿತೀವಿ ಜೀವಿತಾವಧಿಯ ಕಲಿಕೆ ಅಂತ ಹೇಳಿ ಹೇಳ್ಬೋದು. ಇದು ಒಂದು ಸ್ವಪ್ರೇರಣೆ ಮತ್ತೆ ಸ್ವಾಯಿಚ್ಛೆ. ನಾನು ಈಗಾಗಲೇ ಹೇಳಿದೆ, ವ್ಯಕ್ತಿ ಸ್ವಯಂ ಆಗಿ ಕಲಿಕೆಯಲ್ಲಿ ತೊಡಗದೇ ಹೋದಲ್ಲಿ ಅವನಲ್ಲಿ ಕಲಿಕೆ ಅಥವಾ ಅನುಭವಗಳು ಅಥವಾ ಜ್ಞಾನ ಉಂಟಾಗೋದಿಲ್ಲ. ಹಾಗಾಗಿ ಇದು ಸ್ವ ಇಚ್ಛೆ ಮತ್ತು ನಿರಂತರ ಪ್ರಕ್ರಿಯೆ. ವ್ಯಕ್ತಿ ವೈಯಕ್ತಿಕ ಕಾರಣಗಳಿಗಾಗಿರ್ಬೋದು ಅಥವಾ ವೃತ್ತಿ ಕಾರಣಗಳಿಗಾಗಿರ್ಬೋದು ಅಥವಾ ಸ್ವಯಂ ಉಳಿವಿಗಾಗಿ ಆಗಿರ್ಬೋದು. ಈಗ ನಾನು ಒಂದು ವೃತ್ತಿಯಲ್ಲಿ ಇದ್ದೀನಿ ಅಂತ ಹೇಳಿದ್ರೆ, ಉದಾಹರಣೆಗೆ ನಾನು ಶಿಕ್ಷಕ ವೃತ್ತಿಯನ್ನ ಮಾಡ್ತಿದ್ದೀನಿ ಅಂತ ಭಾವಿಸೋದಾದ್ರೆ, ನನ್ನ ಶಿಕ್ಷಕ ಒಂದು ವೃತ್ತಿಯಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನ ಪಡಿಬೇಕು. ತನ್ಮೂಲಕ ಕಲಿಕಾರ್ಥಿಗಳಿಗೆ ಉತ್ತಮವಾದಂತಹ ಜ್ಞಾನವನ್ನ ನಾನು ಒದಗಿಸ್ಬೇಕು, ಮತ್ತೆ ಅವರಲ್ಲಿ ವರ್ತನಾ ಬದಲಾವಣೆಗಳನ್ನು ತರಬೇಕು ಅಂತ ಹೇಳಿ ಚಿಂತನೆ ಮಾಡಿದ್ದೆ ಆದಲ್ಲಿ ನಾನು ಪ್ರಥಮತಃ ನಾನು ಅದನ್ನು ಅಧ್ಯಯನ ಮಾಡಲೇಬೇಕಾಗ್ತದೆ. ನಿಮಗೆ ಗೊತ್ತಿದೆ ರವೀಂದ್ರನಾಥ ಟಾಗೋರ್ ಅವರ
ಬಹಳ ಪ್ರಮುಖವಾಗಿರ್ತಕ್ಕಂಥ ಸಾರ್ಥಕವಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನ ಸಾಲುಗಳನ್ನ ನಾವು ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ಬಹುದು. ಏನಪ್ಪಾ ಅಂತ ಹೇಳಿದ್ರೆ, ಶಿಕ್ಷಕ ತನ್ನ ಒಂದು ಜ್ಯೋತಿಯಿಂದ ತಾನು ಪ್ರಕಾಶಿಸಲಾರದೆ ಏನು ತನ್ನ ಒಂದು ಜ್ಞಾನದಿಂದ ತಾನು ಪ್ರಕಾಶಿಸಲಾರದೆ ಇತರರಿಗೆ ಜ್ಞಾನವನ್ನ ಹಂಚಲಾರ. ಅಂದ್ರೆ ಯಾವುದೇ ಒಂದು ಜ್ಯೋತಿ ಅಂತ ಏನ್ ಕರಿತೀವಿ ಅಥವಾ ದೀಪ ತನ್ನ ಜ್ಯೋತಿಯ ಮೂಲಕ ಉರಿದು ಈ ಬೆಳಕನ್ನು ಕೊಡದೆ ಹೋದ್ರೆ ಈ ಯಾವ ರೀತಿ ಕತ್ಲ ಆವರಿಸುತ್ತೋ ಅದೇ ತರ ಶಿಕ್ಷಕ ತನ್ನ ಜ್ಞಾನವನ್ನ ಅವನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಇತರರಿಗೆ ಮಾರ್ಗದರ್ಶನ ಮತ್ತೆ ದಾರಿದೀಪವಾಗ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೋಡ್ಬೋದು. ಹಾಗಾಗಿ ಅವನು ಸ್ವಯಂ ಆಗಿ ವ್ಯಕ್ತಿ ಕಾರಣಗಳಿಗೆ ಅಥವಾ ವೃತ್ತಿ ಕಾರಣಗಳಿಗೆ ಸ್ವಯಂ ಉಳಿವಿಗಾಗಿ ಅಥವಾ ಸ್ಪರ್ಧಾತ್ಮಕವಾಗಿ ಉದ್ಯೋಗದ ಗುರಿ ಸಾಧನೆಗಾಗಿ ಕೈಗೊಳ್ಳತಕ್ಕಂಥ ನಿರಂತರವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಈ ಒಂದು ಜೀವಿತಾವಧಿ ಕಲಿಕೆ ಅಥವಾ ಆಜೀವ ಕಲಿಕೆ ಅಂತೇಳಿ ನಾವು ಹೇಳ್ಬೋದು. ಇದು ವ್ಯಕ್ತಿ ಔಪಚಾರಿಕವಾಗಿ ಅಥವಾ ಅನೌಪಚಾರಿಕ ಅಥವಾ ಔಪಚಾರಿಕವಲ್ಲದ ರೀತಿಯಲ್ಲಿ ಜ್ಞಾನ, ಕೌಶಲ್ಯ ಮತ್ತು ಮೌಲ್ಯಗಳ ಬೆಳವಣಿಗೆಯ ಮೂಲಕ ವೈಯಕ್ತಿಕ ಪರಿಪೂರ್ಣತೆಗೆ ವೃತ್ತಿ ಸಾಮಾಜಿಕವಾಗಿ ಪಾಲ್ಗೊಳ್ಳಲು ಮತ್ತು ಎಲ್ಲಾ ವಿಕಾಸಗಳ ಜೀವಿತಾವಧಿ ಕಲಿಕೆ ಅತ್ಯಂತ ಅಗತ್ಯ. ವ್ಯಕ್ತಿ ಪರಿಪೂರ್ಣನಾಗ್ಲಿಕ್ಕೆ, ಆಮೇಲೆ ಪರಿಪೂರ್ಣ ವೃತ್ತಿಗಾಗಿ ಸಾಮಾಜಿಕವಾಗಿ ಈಗ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗೋದು ಯಾವಾಗ ಅವನಲ್ಲಿ ಭಾವನಾತ್ಮಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಹಾಗೆ ಆಧ್ಯಾತ್ಮಿಕವಾಗಿ ಮತ್ತೆ ನೈತಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲಾ ಅಂಶಗಳಲ್ಲಿ ಅವನಲ್ಲಿ ಪರಿಪೂರ್ಣತೆಯನ್ನ ಅವನು ಸಾಧಿಸಿದಂತ ಸಂದರ್ಭದಲ್ಲಿ ಅವನು ಸಾಮಾಜಿಕವಾಗಿ ಎಲ್ಲಾ ಒಂದು ಹಂತಗಳಲ್ಲೂ ಸಹ ಅವನು ಪಾಲ್ಗೊಳ್ಳಿಕ್ಕೆ ಸಾಧ್ಯ, ಅವನಲ್ಲಿ ಪರಿಪೂರ್ಣ ವಿಕಾಸವನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಜೀವಿತಾವಧಿಯ ಪರಿಕಲ್ಪನೆ 1920 ನಂತರ ಪರಿಚಯಿಸಲ್ಪಟ್ಟು ಇದು ಈಗೇನಾಗಿದೆ ತುಂಬಾ ಪ್ರಚಲಿತವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಜೊತೆಗೆ ಕೆಲವೊಬ್ರು 4 ಮತ್ತು ಇತರ ಹೇಳ್ತಾರಪ್ಪ ಅಂತ ಹೇಳಿದ್ರೆ ದ ವರ್ಲ್ಡ್ ಆಫ್ ಎಜುಕೇಶನ್ ಟುಡೇ ಇನ್ ಟುಮಾರೋ ಅಂತಕ್ಕಂಥ ಏನು ವರದಿ ಇದೆ ಅದರಲ್ಲಿ ಶಿಕ್ಷಣ ಕೇವಲ ಮೇಲ್ವರ್ಗದ ಅಥವಾ ಸಮಾಜದ ಕೆಲವು ವರ್ಗದ ಅಥವಾ ಗುಂಪುಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇವತ್ತು ಈ ದಿನ ಪ್ರಸ್ತುತ ಒಂದು ವಿಶಿಷ್ಟ ವಯಸ್ಸಿನ ವ್ಯಕ್ತಿಗಳಿಗೆ ಮಾತ್ರ ಅದು ಸೀಮಿತವಾಗಿಲ್ಲದೆ ಸಾರ್ವತ್ರಿಕ ಮತ್ತು ಜೀವನದುದ್ದಕ್ಕೂ ಎಲ್ಲರಿಗೂ ಇದು ಗಳಿಸಿಕೊಳ್ಳಬಹುದಂತ ಒಂದು ಅಂಶವಾಗಿದೆ. ಮತ್ತೆ ಎಲ್ಲರೂ ಸಹ ಪಡಿಬಹುದಾಗಿರ್ತಕ್ಕಂಥದ್ದನ್ನ ಈ ಒಂದು ಶಿಕ್ಷಣ ತಜ್ಞರು ಪ್ರತಿಪಾದಿಸಿರೋದನ್ನ ನಾವು ಕಾಣ್ತೀವಿ. ಜೊತೆಗೆ ಡೋಲೋಸ್ 1996ರಲ್ಲಿ ಅವ್ರು ಹೇಳ್ತಾರೆ ಟ್ರೆಜರ್ ವಿತಿನ್ ಎನ್ನುವಂತಕ್ಕಂಥ ವರದಿ ಏನಿದೆ ಅದರಲ್ಲಿ ನಿರಂತರ ಕಲಿಕೆಯು ಸಮಾಜದ ಹೃದಯ ಮಿಡಿತವಾಗಿದೆ ಎಂದು ಹೇಳಿದ್ದಾರೆ. ಅಂದ್ರೆ ಒಂದು ಸಮಾಜದ ಹೃದಯ ಮಿಡಿತ ಅಥವಾ ಸಮಾಜದ ಪ್ರಮುಖವಾಗಿರ್ತಕ್ಕಂಥ ಜೀವನ ಘಟ್ಟ ಯಾವ್ದಪ್ಪ ಅಂತ ಹೇಳಿದ್ರೆ ಜೀವಿತಾವಧಿ ಕಲಿಕೆ. ಯಾವ ರೀತಿ ಹೃದಯ ಒಂದು ಕ್ಷಣ ಬಡಿದೆ ನಿಂತು ಹೋದಾಗ ಏನಾಗುತ್ತೆ, ವ್ಯಕ್ತಿ ಸಾವನ್ನಪ್ತಾನೆ. ಅದೇ ತರ ವ್ಯಕ್ತಿ ನಿರಂತರವಾಗಿ ಕಲಿಕೆ ಆಗದೆ ಇದ್ರೆ ಅವನಲ್ಲಿ ಜ್ಞಾನ ಏನಾಗುತ್ತೆ, ಸಂಕುಚಿಸ್ತಾ ಹೋಗುತ್ತೆ, ಜ್ಞಾನ ನಿಂತ ನೀರಾಗುತ್ತೆ, ತನ್ನ ಮೂಲಕ ಅವನು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜೀವಿತಾವಧಿಯ ಶಿಕ್ಷಣ ಅಥವಾ ಆಜೀವ ಶಿಕ್ಷಣ ಏನಿದೆ ಅದು ಹೃದಯದ ಮಿಡಿತ ಅಂತಕ್ಕಂಥದ್ದು, ಸಮಾಜದ ಹೃದಯದ ಮಿಡಿತ ಅಂತೇಳಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಮಾಜವೂ ಸಹ ಬದಲಾಗುತ್ತೆ. ಸೊಸೈಟಿ ಈಸ್ ಡೈನಮಿಕ್ ಇಟ್ ಇಸ್ ನಾಟ್ ಎ ಸ್ಟಾಟಿಕ್. ಬಿಕಾಸ್ ಯಾಕೆ ಅದು ಗತಿಶೀಲವಾಗಿದೆಯಪ್ಪ ಅಂತ ಹೇಳಿದ್ರೆ ಅಲ್ಲಿ ಹಲವಾರು ವ್ಯಕ್ತಿಗಳು ಹಲವಾರು ಕಾರ್ಯಗಳಲ್ಲಿ, ಕ್ರಿಯೆಗಳಲ್ಲಿ, ವರ್ತನೆಗಳಲ್ಲಿ ತೊಡಗಿರೋದ್ರಿಂದ ಆ ಒಂದು ಸಮಾಜ ಏನಿದೆ ಗತಿಶೀಲವಾಗಿರ್ತದೆ, ಚಲನಶೀಲವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ವ್ಯಕ್ತಿ ಅನುಭವಗಳನ್ನೇ ಪಡೆಯದೆ ಅಥವಾ ಕಲಿಕೆ ಆಗದೆ ಹೋದಾಗ ಅವನಲ್ಲಿ ಈ ಒಂದು ಜ್ಞಾನ ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವರದಿ ಏನ್ ಹೇಳುತ್ತಪ್ಪ ಅಂದ್ರೆ ಅವನು ನಿರಂತರವಾದಂತಹ ಒಂದು ಕಲಿಕೆಯನ್ನ ಇದು ತಿಳಿಸುತ್ತೆ. ಜೊತೆಗೆ ಇದು ಜೀವಿತಾವಧಿಯ ಕಲಿಕೆ 4 ಪ್ರಮುಖ ಆಧಾರ ಸ್ತಂಭಗಳ ಮೇಲೆ ನಿಂತಿರೋದನ್ನ ನಾವು ನೋಡ್ತೀವಿ. ಒಂದು, ಜ್ಞಾನಕ್ಕಾಗಿ ಕಲಿಕೆ, ಲರ್ನಿಂಗ್ ಫಾರ್ ನಾಲೆಡ್ಜ್ ಪರ್ಪಸ್ ಇಂದ ನಾವು ವ್ಯಕ್ತಿ ಇನ್ ದ ಸೆನ್ಸ್ ವಿದ್ಯಾರ್ಥಿ ಅಥವಾ ವ್ಯಕ್ತಿ, ಸಮಾಜದ ಯಾವುದೇ ವ್ಯಕ್ತಿಯು ಸಹ ಜ್ಞಾನವನ್ನು ಪಡೆಯಲಿಕ್ಕಾಗಿ ಅವನು ಕಲಿಕೆಯಲ್ಲಿ ತೊಡಕೊಳ್ತಾನೆ. ಜೊತೆಗೆ ಮಾಡುವುದಕ್ಕಾಗಿ ಕಲಿತಕ್ಕಂಥದ್ದು, ಯಾವ್ದಾದ್ರು ಒಂದು ಕೆಲಸ ಕಾರ್ಯವನ್ನ ನಿರ್ವಹಿಸಬೇಕಾದ್ರೆ ಅವನಿಗೆ ಜ್ಞಾನದ ಅಗತ್ಯತೆ ಇರುತ್ತದೆ. ಆ ಜ್ಞಾನ ಯಾರಿಂದ ಪಡೆಯಕ್ಕೆ ಸಾಧ್ಯ, ಅವನು ಕಲಿಕೆಯಲ್ಲಿ ತೊಡಗಿದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಜೊತೆಗೆ ಕಲಿಕೆಗಾಗಿ ಕಲಿಕೆ, ಲರ್ನಿಂಗ್ ಟು ಬಿ, ಕಲಿಕೆ ಆಗಬೇಕು. ನನ್ನಲ್ಲಿ ನಾನು ಇದರ ವಿಷಯಗಳನ್ನ ಕಲ್ತ್ಕೊಳ್ಬೇಕು, ತನ್ಮೂಲಕ ನನ್ನ ವರ್ತನಾ ಬದಲಾವಣೆಗಳಾಗಬೇಕು ಅಂತಕ್ಕಂಥ ಭಾವನೆಯ ಮೂಲಕ ವ್ಯಕ್ತಿ ಕೈಗೊಳ್ತಕ್ಕಂಥದ್ದು ಕಲಿಕೆಗಾಗಿ ಕಲಿಕೆ ಅಂತಕ್ಕಂಥ ನಾವು ನೋಡ್ಬೋದು. ಒಟ್ಟಾರೆಯಾಗಿ ಜೀವಿಸಲು ಕಲಿಕೆ ಅಂತಕ್ಕಂಥದ್ದು ಬಹಳಷ್ಟು, ಜೀವಿತಾವಧಿಯ ಕಲಿಕೆ ಬಹಳಷ್ಟು ಉಪಯುಕ್ತ ಮತ್ತೆ ಅತ್ಯಂತ ಅಗತ್ಯ ಅಂತಕ್ಕಂಥ ನಾವು ಈ ಒಂದು ವ್ಯಾಖ್ಯಾನದಲ್ಲಿ ಮನಗಾಡ್ಬೋದು. ಏನು 4 ಸ್ತಂಭಗಳಿದೆ ಜ್ಞಾನಕ್ಕಾಗಿ ಕಲಿಕೆ ಅಂತ ಏನಿದೆ, ಕಲಿದೆ ಹೋದಂತ ಸಂದರ್ಭದಲ್ಲಿ ಜ್ಞಾನದ ವಿಸ್ತರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಸ್ತೃತ ಜ್ಞಾನ ವ್ಯಕ್ತಿಯಲ್ಲಿ ಉಂಟಾಗುತ್ತೆ ಅಂತ ಹೇಳಿದ್ರೆ ಅದು ಕಲಿಕೆಯ ಫಲವಾಗಿಯೇ ಸಾಧ್ಯ ಆಗ್ತದೆ. ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ
ಒಂದು ಭಾಷೆಯನ್ನು ಆಡ್ತಕ್ಕಂಥದ್ದು ಅಥವಾ ಇನ್ಯಾವುದೋ ವಿಜ್ಞಾನ ಸಮಸ್ಯೆಯನ್ನು ಬಿಡಿಸುವಂತ ಸಂದರ್ಭದಲ್ಲಿ, ಗಣಿತೀಯ ಸಮಸ್ಯೆಯನ್ನು ಬಿಡಿಸುವಂತ ಸಂದರ್ಭದಲ್ಲಿ ಅವನು ಆ ಒಂದು ಜ್ಞಾನವನ್ನ ಪಡೀಲಿಕ್ಕಾಗಿ ಗಣಿತದ ಸಮಸ್ಯೆಗಳನ್ನು ಬಿಡಿಸುವಂತ ಒಂದು ಕಲಿಕೆಯಲ್ಲಿ ಅವನು ತೊಡ್ಕೊಳ್ಬೇಕಾಗ್ತದೆ. ಆ ಒಂದು ಸಮಸ್ಯೆ ಬಿಡಿಸುವಾಗ ಹಿನ್ನೆಲೆಯಾತ್ಮಕವಾಗಿ ಯಾವ ಯಾವ ಪರಿಕಲ್ಪನೆಗಳನ್ನ ಮತ್ತೆ ಸಮಸ್ಯೆಗಳನ್ನ ಚರ್ಚಿಸಲಾಗಿದೆ ಅಂತಕ್ಕಂಥದ್ದನ್ನ ಅವನು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಜ್ಞಾನಕ್ಕಾಗಿ ಅವನು ಕಲಿಕೆ ಮಾಡ್ಕೊಂಡಾಗ ಆ ಜ್ಞಾನದ ಫಲವಾಗಿ ಅವನು ಹೊಸ ಜ್ಞಾನವನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಮತ್ತೆ ಆ ಹೊಸ ಜ್ಞಾನವನ್ನ ಇತರರಿಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ನಿರಂತರವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಅದು ಜ್ಞಾನವನ್ನು ಗಳಿಸ್ಕೊಳ್ಬೇಕಾದ್ರೆ ಕಲಿಕೆ ಆಗ್ಲೇಬೇಕು. ಕಲಿಕೆ ಇಲ್ಲ ಅಂತ ಹೇಳಿದ್ರೆ ಜ್ಞಾನ ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಮಾಡುವುದಕ್ಕಾಗಿ ಯಾವುದು ಲರ್ನಿಂಗ್ ಟು ಡೂ, ಯಾವ್ದಾದ್ರು ಒಂದು ಕಾರ್ಯವನ್ನ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಜ್ಞಾನ ಇರಬೇಕು. ಏನ್ ಜ್ಞಾನ? ಅದರ ಒಂದು ಪೂರ್ವಾಪೂರ್ವತೆ ಮತ್ತು ಅದರ ಆ ಒಂದು ಸಮಸ್ಯೆ ಇರ್ಬೋದು, ಆ ಕಾರ್ಯದ ಸ್ವಭಾವವನ್ನು ನಾವು ಅರಿತಕ್ಕಂಥದ್ದು ಅತ್ಯಂತ ಅಗತ್ಯ. ವಿ ಮಸ್ಟ್ ನೋ ದಿ ನೇಚರ್ ಆಫ್ ದಟ್ ಪ್ರಾಬ್ಲಮ್ ಅಂಡ್ ಆಸ್ ವೆಲ್ ಆಸ್ ವಿ ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ಇಟ್. ಅದರ ಒಂದು ಸ್ವಭಾವವನ್ನ, ಆ ಒಂದು ಬೇರುಗಳನ್ನ ಅರ್ಥ ಮಾಡ್ಕೊಳ್ಳೋದನ್ನ ನಾವು ಕಲಿಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಕಲಿಕೆ ಅವನಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ ಕಲಿಕೆಗಾಗಿ ಮಾಡೋದಕ್ಕಾಗಿ ಏನಾದ್ರು ಕೆಲಸ ಮಾಡೋದಕ್ಕಾಗಿ ಅಥವಾ ಕಾರ್ಯವನ್ನ ಮಾಡಬೇಕಾದ್ರೆ ನಾವು ವ್ಯಕ್ತಿ ಕಲಿಕೆಯಲ್ಲಿ ತೊಡಗಿಕೊಳ್ಬೇಕಾಗ್ತದೆ. ಜೊತೆಗೆ ಕಲಿಕೆಗಾಗಿ ಕಲಿಕೆ, ನಾನು ಹೇಳಿದೆ ಕಲಿಕೆಗಾಗಿ ಕಲಿಕೆ, ಲರ್ನಿಂಗ್ ಟು ಬಿ ಅಂತ ಹೇಳಿದ್ರೆ, ನಾನು ಈಗ ಬೋಧನೆಯನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಬೋಧನೆ ಮಾಡೋ ಪೂರ್ವದಲ್ಲಿ ನಾನು ಕಲಿಕೆಯಲ್ಲಿ ತೊಡ್ಕೊಳ್ಬೇಕು, ನಾನು ಅಭ್ಯಾಸ ಮಾಡಬೇಕು, ನಾನು ಜ್ಞಾನವನ್ನ ಪಡ್ಕೊಳ್ಬೇಕು. ನಾನು ಪಡೆದಂತ ಜ್ಞಾನವನ್ನ ಇತರರಿಗೆ ವರ್ಗಾಯಿಸ್ಲಿಕ್ಕೆ ಸಾಧ್ಯನೇ ಹೊರತು ನಾನೇ ಸ್ವತಃ ಕಲಿದೆ ತರಗತಿಗೆ ಹೋದಂತ ಸಂದರ್ಭದಲ್ಲಿ ನಾನು ಬೋಧನೆಯನ್ನ ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಲಿಕೆಗಾಗಿ ನಾನು ಕಲಿಬೇಕಾಗ್ತದೆ. ಬರೇ ನಾನು ಕೇವಲ ಬೋಧನೆ ಒಂದನ್ನು ಪರಿಗಣಿಸಬೇಡಿ. ಯಾವುದೇ ವಿಚಾರವನ್ನು ತಗೊಳ್ಳಿ, ಯಾವುದೇ ಕ್ಷೇತ್ರವನ್ನು ತಗೊಳ್ಳಿ, ಸಮಾಜದಲ್ಲಿ ಪ್ರತಿಯೊಂದು ಕ್ಷೇತ್ರ, ಸಮಾಜ, ಪ್ರತಿಯೊಂದು ಹಂತಗಳಲ್ಲೂ ಸಹ ನಾವು ಕಲಿಕೆಯನ್ನು ನಾವು ಕಾಣ್ತೀವಿ. ಆ ಕಲಿಕೆ ಅಂತಕ್ಕಂಥ ಅತ್ಯಂತ ಅಗತ್ಯ. ಆ ಕಲಿಕೆಗಾಗಿ ನಾವು ಕಲಿಕೆಯನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ. ಜೊತೆಗೆ ಜೀವಿಸಲು ಕಲಿಕೆ, ಒಟ್ಟಾಗಿ ಜೀವಿಸ್ತಕ್ಕಂಥದ್ದು. ಅಂದ್ರೆ ಮಾನವ ಸಂಘ ಜೀವಿ, ಜೊತೆಗೆ ಮಾನವನು ಒಬ್ಬರ ಮೇಲೆ ಮತ್ತೊಬ್ರು ಅವಲಂಬಿತ ಆಗಿರ್ತಕ್ಕಂಥ ಕಾಣ್ಬೋದು. ಜಾಗತಿಕವಾಗಿರ್ಬೋದು ಅಥವಾ ನಮ್ಮ ಭೌಗೋಳಿಕವಾಗಿರ್ಬೋದು. ಈಗ ಜಾಗತಿಕವಾಗಿ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ಒಂದಲ್ಲ ಒಂದು ವಿಚಾರಗಳಲ್ಲಿ ಅವಲಂಬಿತವಾಗಿರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ವ್ಯಕ್ತಿ ತಾನು ಜ್ಞಾನವನ್ನ ಪಡೆದೆ ಹೋದಂತ ಸಂದರ್ಭದಲ್ಲಿ ಈ ತರದ ಒಂದು ಕಾರ್ಯಗಳಲ್ಲಿ ನಿರತನಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ಬಹಳ ಒಟ್ಟಾಗಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಆ ಒಂದು ಪರಿಸರಕ್ಕೆ ಮಾಡಿಕೊಂಡು ಜೀವನ ಮಾಡ್ಬೇಕಾದ್ರೆ ಅವನಿಗೆ ಕಲಿಕೆ ಅಂತಕ್ಕಂಥದ್ದು ಪ್ರತಿ ಕ್ಷಣ, ಪ್ರತಿ ಒಂದು ನಡಿಗೆ ಅಥವಾ ಪ್ರತಿಯೊಂದು ನಮ್ಮ ಚಲನೆಯಲ್ಲೂ ಸಹ ನಾವು ಕಲಿಕೆಯನ್ನ ಕಾಣ್ತೀವಿ. ಯಾಕಂತ ಹೇಳಿದ್ರೆ ಮನೆಯು ಒಂದು ಕುಟುಂಬ ಒಂದು ಅನೌಪಚಾರಿಕ ಒಂದು ಪರಿಸರ. ಹಾಗಾಗಿ ಈ ಅಂತಹ ಒಂದು ಅನೌಪಚಾರಿಕ ಪರಿಸರದಲ್ಲಿ ಪ್ರತಿ ಕ್ಷಣ, ಪ್ರತಿ ನಿಮಿಷವೂ ಸಹ ವ್ಯಕ್ತಿ ಅನುಭವಗಳನ್ನ ಪಡಿತಾ ಹೋಗ್ತಾನೆ. ಈ ಅನುಭವಗಳು ಅವನಲ್ಲಿ ಕಲಿಕೆಯನ್ನ ಮೂಡಿಸುತ್ತೆ, ಜೊತೆಗೆ ಜ್ಞಾನವನ್ನು ಗಳಿಸ್ಕೊಳ್ತಾನೆ ಮತ್ತು ಆ ಸನ್ನಿವೇಶ ಸಂದರ್ಭಕ್ಕೆ ಅನುಗುಣವಾಗಿ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಮತ್ತು ಆ ಸಮಸ್ಯಾತ್ಮಕ ಸಂದರ್ಭಗಳನ್ನ ಎದುರಿಸುವಂತ ಸಾಮರ್ಥ್ಯ ಅವನಲ್ಲಿ ಬರುತ್ತೆ. ಮೂಲಕ ಅವನು ಸಮಾಜದಲ್ಲಿ ಒಟ್ಟಾಗಿ ಜೀವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಲರ್ನಿಂಗ್ ಟುಗೆದರ್ ಅಂತೇಳಿ ಅಂದ್ರೆ ಇದರ ಸಾರಾಂಶ ಏನಪ್ಪ? ಜೀವಿತಾವಧಿಯ ಕಲಿಕೆಯ ಬೇರುಗಳು ಜೀವನ ಮತ್ತು ಕಲಿಕೆಯ ಸಮಗ್ರತೆಯ ಯಾವುದೇ ತಮ್ಮ ವಯೋಮಾನದ ಅಥವಾ ಲಿಂಗ ತಾರತಮ್ಯವಿಲ್ಲದೆ ಎಲ್ಲಾ ವ್ಯಕ್ತಿ ಅಥವಾ ಜನರ ಕಲಿಕೆಯ ಚಟುವಟಿಕೆಯನ್ನ ಒಳಗೊಂಡಿರ್ತಕ್ಕಂಥದ್ದು. ಈ ಒಂದು ಜೀವಿತಾವಧಿ ಕಲಿಕೆ ಏನಿದೆ, ಈ ಕಲಿಕೆ ಅಂತಕ್ಕಂಥದ್ದು ಸಮಗ್ರವಾಗಿರ್ತಕ್ಕಂಥದ್ದು. ಇಟ್ ಇಸ್ ಅನ್ ಇಂಟಿಗ್ರೇಟೆಡ್ ಫ್ಯಾಕ್ಟ್ ಅಂತ ಕರಿತೀವಿ. ಜೊತೆಗೆ ಇಟ್ ಈಸ್ ಓಲ್ ಆರ್ಟೆಡ್. ಎಲ್ಲಾ ಒಂದು ಜೀವಿತಾವಧಿ ಏನಿದೆ ಆ ಜೀವಿತಾವಧಿಯಲ್ಲಿ ಈ ಒಂದು ವಯೋಮಾನದ ಪ್ರತಿಯೊಬ್ಬರು ಸಹ ಕಲಿತಕ್ಕಂಥದ್ದು. ಜೊತೆಗೆ ಯಾವುದೇ ವಿಧವಾದಂತಹ ಲಿಂಗ ತಾರತಮ್ಯ ಇಲ್ಲ. ಇಲ್ಲಿ ಪುರುಷ ಅಥವಾ ಗಂಡು ಮಗು ಅಥವಾ ಹೆಣ್ಣು ಮಗು ಅಥವಾ ಬಾಲಕ ಬಾಲಕಿ ಅಂತಕ್ಕಂಥ ಒಂದು ಯಾವುದೇ ವ್ಯತ್ಯಾಸಗಳನ್ನ ಭಿನ್ನತೆಗಳನ್ನ ಕಾಣದೆ ಎಲ್ಲರೂ ಒಂದೇ ಸಮಾನರು ಅಂತಕ್ಕಂಥದ್ದನ್ನ ಅರಿತಕ್ಕಂಥದ್ದು ಈ ಒಂದು ನಿರಂತರವಾದಂತ ಕಲಿಕೆಯ ಫಲವಾಗಿ ಅಂತಕ್ಕಂಥ ನಾವು ಹೇಳ್ಬೋದು, ಅಥವಾ ಆಜೀವ ಕಲಿಕೆಯ ಫಲವಾಗಿದೆ ಅಂತ ಹೇಳಿ. ಆಜೀವ ಕಲಿಕೆಯನ್ನ ಪ್ರೋತ್ಸಾಹಿಸ್ತಕ್ಕಂಥ ಶೈಕ್ಷಣಿಕ ವ್ಯವಸ್ಥೆ ಪ್ರತಿಯೊಬ್ಬ ವ್ಯಕ್ತಿಗೆ ಸಮಗ್ರ ಹಾಗೂ ವಿಭಾಗವಾದ ಮಾರ್ಗಗಳನ್ನ ಅಳವಡಿಸಿಕೊಳ್ಳಲು ಎಲ್ಲರಿಗೂ ಕಲಿಕಾ ಅವಕಾಶಗಳನ್ನು ಒಳಗೊಂಡ ಪ್ರಮುಖವಾಗಿದೆ.
ಇಂಥ ಕಲಿಕೆ ಪ್ರಮುಖವಾಗಿ 4 ಸ್ತಂಭಗಳ ಮೇಲೆ ನಿಂತಿದೆ. ಸೊ ಇಲ್ಲಿ ನಾವೇನು ವ್ಯಕ್ತಿ ಹಲವಾರು ಅನುಭವಗಳನ್ನ ಪಡಿತಾನೆ. ಒಬ್ಬ ವ್ಯಕ್ತಿ ಪಡೆದಂತ ಅನುಭವಗಳು ಮತ್ತೊಬ್ಬ ವ್ಯಕ್ತಿಯ ಪಡೆಯುವ ಅನುಭವಗಳಿಗಿಂತಲೂ ಭಿನ್ನವಾಗಿರುತ್ತೆ. ಯಾಕಂತ ಹೇಳಿದ್ರೆ ಅವನು ಆ ಒಂದು ಸಂದರ್ಭದಲ್ಲಿ ಅವನು ಅರ್ಥೈಸಿಕೊಳ್ತಕ್ಕಂಥ ರೀತಿ, ಮತ್ತೆ ಅದರ ಒಂದು ಕಡೆ ತನ್ನ ಇರ್ತಕ್ಕಂಥ ದೃಷ್ಟಿಕೋನ, ಮತ್ತೆ ಯಾವ ರೀತಿ ಅದರಲ್ಲಿ ಭಾಗವಹಿಸ್ತಾನೆ ಅಂತಕ್ಕಂಥದ್ದು ಆಧಾರದ ಮೇಲೆ ಅವನಲ್ಲಿ ಆ ಒಂದು ಜ್ಞಾನ ಅಂತಕ್ಕಂಥ ಒಡಮೂಡೋದನ್ನ ನಾವು ಕಾಣ್ತೀವಿ. ಸೊ ಹಾಗಾಗಿ ಆಜೀವ ಕಲಿಕೆಯನ್ನು ನಾವು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಶೈಕ್ಷಣಿಕ ವ್ಯವಸ್ಥೆ ಪ್ರತಿಯೊಬ್ಬ ವ್ಯಕ್ತಿಗೆ ಸಮಗ್ರ ಹಾಗೂ ವಿಭಾಗವಾರು ಮಾರ್ಗಗಳನ್ನು ಅಳವಡಿಸಿಕೊಳ್ಳಲು ಎಲ್ಲರಿಗೆ ಕಲಿಕಾವಕಾಶಗಳನ್ನ ಒಳಗೊಂಡಂತಹ ಪ್ರಮುಖವಾದಂತಹ ಅಂಶವಾಗಿದೆ. ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಕ್ಷೇತ್ರದಲ್ಲಿ ಏನು ಸಾಧನೆಗೈಬೇಕಾಗಿದೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಲಿಂಗ ತಾರತಮ್ಯವಿಲ್ಲದೆ ಅಥವಾ ವಯೋಮಾನದ ಒಂದು ವ್ಯತ್ಯಾಸಗಳಿಲ್ಲದೆ ಕಲಿಕೆಯಲ್ಲಿ ತೊಡಗಿಕೊಳ್ಳೋದ್ರ ಮೂಲಕ ಹೆಚ್ಚಿನ ಸಾಧನೆಯನ್ನು ಸಹ ಅವನು ಮಾಡಬಹುದಾಗಿದೆ. ಜೊತೆಗೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಆಜೀವ ಕಲಿಕೆಯನ್ನು ಪ್ರೋತ್ಸಾಹಿಸ್ತಕ್ಕಂಥ ಶೈಕ್ಷಣಿಕ ವ್ಯವಸ್ಥೆ ಪ್ರತಿಯೊಬ್ಬ ವ್ಯಕ್ತಿಗೆ ಸಮಗ್ರ ಹಾಗೂ ವಿಭಾಗವಾರು ಮಾರ್ಗಗಳನ್ನ ಅಳವಡಿಸಿಕೊಳ್ಳಲು ಎಲ್ಲರಿಗೂ ಕಲಿಕಾ ಅವಕಾಶಗಳನ್ನ ಒಳಗೊಂಡ ಪ್ರಮುಖವಾಗಿದೆ. ಇಂತಹ ಕಲಿಕೆ ಪ್ರಮುಖವಾಗಿ 4 ಸ್ತಂಭಗಳ ಮೇಲೆ ನಿಂತಿದೆ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ. ಮೊದಲನೇದು ಯಾವ್ದಪ್ಪ ಅಂತ ಹೇಳಿದ್ರೆ ತಿಳಿಯಲು ಕಲಿಯುವುದು. ಸೊ ಆಗ್ಲೇ ನಾವು ನೋಡಿದ್ವಿ, ಕಲಿಕೆಗಾಗಿ ಕಲಿಕೆ ಅಥವಾ ಲರ್ನಿಂಗ್ ಟು ಬಿ ಅಂತೇಳಿ ತಿಳಿಯಲು ಕಲಿತಕ್ಕಂಥದ್ದು. ರಚನಾತ್ಮಕ ಜ್ಞಾನವನ್ನ ಪಡೆಯುವುದಕ್ಕಿಂತ ಹೆಚ್ಚಾಗಿ ಕಲಿಕೆಯ ಒಂದು ಸಾಧನಗಳನ್ನ ಕರಗತ ಮಾಡ್ಕೊಳ್ತಕ್ಕಂಥದ್ದು. ಈ ಒಂದು ತಿಳಿಯಲು ಕಲಿಯೋದು ಅಂತ ಏನಪ್ಪಾ ಅಂತ ಹೇಳಿದ್ರೆ ರಚನಾತ್ಮಕ ಜ್ಞಾನ, ಕನ್ಸ್ಟ್ರಕ್ಟಿವ್ ನಾಲೆಡ್ಜ್ ಅನ್ನು ನಾವು ಹೊಂದೋದಕ್ಕಿಂತ ಹೆಚ್ಚಾಗಿ ಕಲಿಕಾ ಸಾಧನಗಳನ್ನ ಕರಗತ ಮಾಡ್ಕೊಳ್ಳೋದಕ್ಕೆ, ಅಂತಹ ಕಲಿಕೆಯನ್ನ ನಾವು ತಯಾರು ಮಾಡಿದಲ್ಲಿ ಅದು ಅರ್ಥಪೂರ್ಣ ಕಲಿಕೆಯನ್ನ ಉಂಟು ಮಾಡ್ಲಿಕ್ಕೆ ಸಾಧ್ಯ, ಮತ್ತೆ ವ್ಯಕ್ತಿಯಲ್ಲಿ ಆ ಒಂದು ಕಲಿಕೆ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಕಲಿಕಾ ಅವಕಾಶಗಳನ್ನ ಒಳಗೊಂಡಂತ ಪ್ರಮುಖವಾಗಿ ಇಂತಹ ಒಂದು ಕಲಿಕೆ ಪ್ರಮುಖವಾಗಿ 4 ಸ್ತಂಭಗಳ ಮೇಲೆ ಅಂತ ಹೇಳಿದ್ವಿ. ಅದರಲ್ಲಿ ಒಂದು ತಿಳಿಯಲು ಕಲಿಯುವುದು. ಸೊ ರಚನಾತ್ಮಕ ಜ್ಞಾನವನ್ನ ಪಡೆಯುವುದಕ್ಕಿಂತ ಹೆಚ್ಚಾಗಿ ಕಲಿಕೆಯ ಸಾಧನಗಳನ್ನು ನಾವು ಕರಗತ ಮಾಡ್ಕೊಳ್ಬೇಕು. ಸೊ ಆ ರಚನಾತ್ಮಕವಾಗಿರ್ತಕ್ಕಂಥ ಸಂಕೀರ್ಣವಾದಂತಹ ಪ್ರಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಬದಲಾಗಿ ನಾವು ಆ ಒಂದು ಪರಿಕರಗಳನ್ನ ನಾವೇನ್ ಬಳಸ್ತೀವಿ ಅವುಗಳನ್ನ ಯಾವ ರೀತಿ ನಾವು ಕರಗತ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ವ್ಯಕ್ತಿ ಅರಿಬೇಕಾಗ್ತದೆ. ಜೊತೆಗೆ ಅದು ತಿಳಿಯಲು ಕಲಿಯುವುದು ಅಂತಕ್ಕಂಥದ್ದು. ಎರಡನೇದು ಮಾಡಲು ಕಲಿಯುವುದು. ಈಗಾಗಲೇ ನಾನು ಹೇಳಿದೆ, ಈಗ ವ್ಯಕ್ತಿ ಮತ್ತು ಭವಿಷ್ಯದಲ್ಲಿ ಅಗತ್ಯವಿರುವ ಕೆಲಸದ ಪ್ರಕಾರಕ್ಕಾಗಿ ಜನರನ್ನ ಸಜ್ಜುಗೊಳಿಸ್ತಕ್ಕಂಥದ್ದು. ಭವಿಷ್ಯದ ಕೆಲಸದ ವಾತಾವರಣಕ್ಕೆ ಕಲಿಕೆಯ ನಾವೀನ್ಯತೆ ಮತ್ತು ಹೊಂದಿಕೊಳ್ಳುವಿಕೆ ಸೇರಿದೆ. ಸೊ ಹಾಗಾಗಿ ಈ ಕಲಿಕೆ ಏನಿದೆ ಅಲ್ವಾ, ಈ ಮಾಡಲು ಕಲಿತಕ್ಕಂಥದ್ದು ಅಂತ ಹೇಳಿದ್ರೆ ಪ್ರಸ್ತುತ ಮತ್ತು ಭವಿಷ್ಯದಲ್ಲಿ ಅಗತ್ಯವಿರುವ ಕೆಲಸದ ಪ್ರಕಾರಕ್ಕಾಗಿ ಜನರನ್ನ ಸಜ್ಜುಗೊಳಿಸ್ತಕ್ಕಂಥದ್ದು. ಉದಾಹರಣೆಗೆ ಈಗ ನಾವು ಮುಂದೆ ಎಲ್ಲವನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ AIR ಅಂತ ನಾವೇನ್ ಕರಿತೀವಿ, ಅದ್ರ ಮೂಲಕ ಎಲ್ಲಾ ಕೆಲಸ ಕಾರ್ಯಗಳನ್ನ ನಾವು ಪೂರ್ಣಗೊಳಿಸ್ತೀವಿ. ಉದಾಹರಣೆಗೆ ನಾವು ಉದಾಹರಣೆಯನ್ನು ಕೊಡುವುದಾದ್ರೆ, ಈಗ ಒಂದು ಮನೆಯಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡ್ತಕ್ಕಂಥದ್ದನ್ನ ನಾವು ಎಲ್ಲರನ್ನು ನೋಡಿರ್ತೀವಿ. ಆದ್ರೆ ಇಲ್ಲಿ ಒಂದು ಯಂತ್ರ ಮಾನವನ ಒಂದು ಪಕ್ಕಕ್ಕೆ ತಳ್ಳಿ ಅಥವಾ ಮಾನವನ ಬದಲಾಗಿ ಯಂತ್ರಮಾನವನನ್ನು ಬಳಸಿದಾಗ ಅಲ್ಲಿ ನಾವು ಹಲವಾರು ವಿಭಿನ್ನವಾದಂತ ಅನುಭವಗಳನ್ನ ನಾವು ನೋಡ್ತೀವಿ. ನಾನು ಯಾಕೆ ಈ ಉದಾಹರಣೆಯನ್ನ ನೀಡಿದೆ ಅಂತ ಹೇಳಿದ್ರೆ, ಆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕೆಲಸ ಮಾಡ್ಬೇಕಾದ್ರೆ ನಾವು ಮೊದಲು ಏನ್ ಮಾಡ್ಬೇಕು, ಕಲಿಬೇಕು. ಕಲಿಕೆ ಇದ್ದಾಗ ಮಾತ್ರ ನಾವು ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ, ಮತ್ತೆ ಯಾವುದೇ ಕಾರ್ಯವನ್ನ ಕೈಗೊಳ್ಳಿಕ್ಕೆ ಸಾಧ್ಯ. ಈಗ ಮತ್ತು ಭವಿಷ್ಯದ ಅಗತ್ಯವಿರುವ ಕೆಲಸದ ಪ್ರಕಾರಕ್ಕಾಗಿ ಜನರನ್ನ ಸಜ್ಜುಗೊಳಿಸ್ತಕ್ಕಂಥದ್ದು. ಭವಿಷ್ಯದ ಕೆಲಸದ ವಾತಾವರಣಕ್ಕೆ ಕಲಿಕೆಯ ನಾವೀನ್ಯತೆ ಮತ್ತು ಹೊಂದಿಕೊಳ್ಳೋದಕ್ಕೆ ಬಹಳ ಇಂಪಾರ್ಟೆಂಟ್, ಹೊಂದಿಕೊಳ್ಳೋದಕ್ಕೆ ಸೇರಿದೆ. ಸೊ ಈ ಒಂದು ವ್ಯಕ್ತಿ ಸಜ್ಜುಗೊಳಿಸ್ತಿದೀವಲ್ಲ, ಅವನು ಭವಿಷ್ಯದ ವಾತಾವರಣಕ್ಕೆ ಕೆಲಸದ ವಾತಾವರಣಕ್ಕೆ ಹೊಂದ್ಕೊಳ್ಬೇಕು. ಜೊತೆಗೆ ಕಲಿಕೆಯ ನಾವೀನ್ಯತೆ ಮತ್ತು ಆ ಒಂದು ಪರಿಸರಕ್ಕೆ ಅವನು ಹೊಂದ್ಕೊಳ್ಬೇಕಾಗ್ತದೆ. ಸೊ ಅದನ್ನ ನಾವೇನ್ ಕರಿತೀವಿ, ಮಾಡಲು ಕಲಿಯುವುದು. ಅದು ಕಲಿಯುತ್ತಿರುವುದು. ಏನು ಕಲಿಯುತ್ತಿರುವುದು? ಕಲಿಕೆ ವ್ಯಕ್ತಿ ಅಂತಕ್ಕಂಥವನಲ್ಲಿ ಸಂಪೂರ್ಣವಾದಂತ ಬೆಳವಣಿಗೆ ಕೊಡುಗೆಯನ್ನು ನೀಡ್ತಕ್ಕಂಥ ಶಿಕ್ಷಣ. ಏನು ಈ ಒಂದು ಕಲಿಕೆ ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆ ಕೊಡುಗೆಯನ್ನು ನೀಡುವ ಶಿಕ್ಷಣ. ಮನಸ್ಸು ಮತ್ತು ಬುದ್ಧಿವಂತಿಕೆ, ಸೂಕ್ಷ್ಮತೆ, ಸೌಂದರ್ಯ, ಮೆಚ್ಚುಗೆ ಮತ್ತು ಆಧ್ಯಾತ್ಮ ಅಂತ ಹೇಳಿ ನಾವು ನೋಡ್ಬೋದು. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಕಲಿಯುತ್ತಿರುವುದು, ಮಾಡಲು ಕಲಿತಕ್ಕಂಥದ್ದು ಅಂತ ಬಂದಾಗ ಅಗತ್ಯವಿರ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ನಾವು ವ್ಯಕ್ತಿಗಳನ್ನ ಸಿದ್ಧಪಡಿಸ್ತಕ್ಕಂಥದ್ದು. ಜೊತೆಗೆ ಅವರು ಆ ಕೆಲಸದ ವಾತಾವರಣಕ್ಕೆ ಹೊಂದ್ಕೊಂಡು
ಕಲಿಕೆಯಲ್ಲಿ ನಾವೀನ್ಯತೆಯನ್ನ ಮತ್ತು ಹೊಂದಿಕೊಳ್ಳುವಂತೆ ನಾವೀನ್ಯತೆ ಮತ್ತು ಹೊಂದಿಕೊಳ್ಳುವಂತಹ ಏನು ಸ್ವಭಾವಗಳನ್ನ ಅವರಲ್ಲಿ ಉಂಟು ಮಾಡತಕ್ಕಂಥದ್ದು ಇದನ್ನ ಕರಿತೀವಿ ಮಾಡಲು ಕಲಿಯುವುದು ಅಂತೇಳಿ ಹೇಳ್ತೀವಿ. ಮತ್ತೆ ಕಲಿಯುತ್ತಾ ಇರುವುದು, ಕಲಿಕೆ ಅಂದ್ರೆ ಸಂಪೂರ್ಣವಾದ ಬೆಳವಣಿಗೆಗೆ ಕೊಡುಗೆ ನೀಡುವ ಶಿಕ್ಷಣ. ಸೊ ಆಲ್ ರೌಂಡ್ ಡೆವಲಪ್ಮೆಂಟ್ ಅಥವಾ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ವ್ಯಕ್ತಿ ಸಂಪೂರ್ಣವಾಗಿ ಬೆಳಗ್ಗೆ ಕೊಡುಗೆ ನೀಡಬೇಕಾದ್ರೆ ಶಿಕ್ಷಣ ಮನಸ್ಸು ಮತ್ತು ದೇಹ, ಬುದ್ಧಿವಂತಿಕೆ, ಸೂಕ್ಷ್ಮತೆ ಮತ್ತು ಸೌಂದರ್ಯ, ಮೆಚ್ಚುಗೆ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನ ಇದು ಒಳಗೊಂಡಿರ್ಬೇಕಾಗ್ತದೆ. ಸೊ ಇದನ್ನ ನಾವೇನ್ ಕೇಳ್ತೀವಿ, ಕಲಿಯುತ್ತಿರುವುದು ಅಂತೇಳಿ ಹೇಳ್ತೀವಿ. ಇನ್ನು ಒಟ್ಟಾಗಿ ಜೀವಿಸುವುದು ಅಂತ ಹೇಳಿ ಬಂದಾಗ ಉದಾಹರಣೆಗೆ ನಾನು ಸಹಕುಟುಂಬದ ಬಗ್ಗೆ ಹೇಳಿದೆ. ಸೊ ಇತರ ಜನರನ್ನ ಮತ್ತು ಅವರ ಸಂಸ್ಕೃತಿಯನ್ನ ಅನ್ವೇಷಿಸುವ, ಸಂಘಟಿಸುವ ಮತ್ತು ಸಂಸ್ಕೃತಿಯನ್ನ ಸಂಘರ್ಷವನ್ನ ಶಾಂತಿಯುತವಾಗಿ ಪರಿಹರಿಸ್ತಕ್ಕಂಥ ಸಮುದಾಯದ ಒಂದು ಸಾಮರ್ಥ್ಯ ಮತ್ತು ವೈಯಕ್ತಿಕ ಸಾಮರ್ಥ್ಯ ಏನಿದೆ ಮತ್ತು ಆರ್ಥಿಕ ಸ್ಥಿತಿಸ್ಥಾಪಕ ಸಾಮಾಜಿಕ ಸೇರ್ಪಡೆ ಏನಿದೆ ಇದನ್ನ ಸಹ ಸುಧಾರಿಸಬೇಕಾಗಿರ್ತಕ್ಕಂಥದ್ದು. ಸೊ ಇತರ ಜನರನ್ನ ಮತ್ತು ಅವರ ಸಂಸ್ಕೃತಿಯನ್ನ ಅನ್ವೇಷಿಸ್ತಕ್ಕಂಥ ಮತ್ತೆ ಸಂಘಟಿಸ್ತಕ್ಕಂಥ ಮತ್ತು ಅವರ ಸಂಸ್ಕೃತಿಯನ್ನ ಸಂಘರ್ಷವನ್ನ ಶಾಂತಿಯುತವಾಗಿ ಪರಿಹರಿಸ್ತಕ್ಕಂಥದ್ದು. ಮತ್ತೆ ಸಮುದಾಯದ ಸಾಮರ್ಥ್ಯ ಮತ್ತು ವೈಯಕ್ತಿಕ ಸಾಮರ್ಥ್ಯ ಮತ್ತು ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನ ಒಂದು ಸಾಮಾಜಿಕ ಸೇರ್ಪಡೆಯನ್ನ ಹೊಂದಾಣಿಕೆ ಮಾಡಬೇಕಾದ್ರೆ ಅವುಗಳಲ್ಲಿ ಪ್ರಗತಿಯನ್ನ ಸಾಧಿಸಬೇಕಾದ್ರೆ ನಮಗೆ ಜೀವಿತಾವಧಿಯ ಕಲಿಕೆ ಅಂತಕ್ಕಂಥದ್ದು ಅತ್ಯಂತ ಅಗತ್ಯ. ಅಂದ್ರೆ ಈ ಜೀವಿತಾವಧಿ ಕಲಿಕೆ ಏನಿದೆ ಪ್ರಮುಖವಾಗಿ 4 ಆಧಾರ ಸ್ತಂಭಗಳನ್ನು ಒಳಗೊಂಡಿದೆ. ಒಂದು, ತಿಳಿಯಲು ಕಲಿತಕ್ಕಂಥದ್ದು. 2ನೇದು, ಮಾಡಲು ಕಲಿತಕ್ಕಂಥದ್ದು. 3ನೇದು, ಕಲಿಯುತ್ತಾ ಇರುವುದು, ಕಲಿಕೆಯಲ್ಲಿ ತೊಡ್ಕೊಂಡು ನಿರಂತರವಾಗಿ ಕಲಿತಾ ಇರತಕ್ಕಂಥದ್ದು. ಜೊತೆಗೆ ಒಟ್ಟಾಗಿ ಜೀವಿಸ್ತಕ್ಕಂಥದ್ದು. ಈ ರೀತಿ 4 ಆಧಾರ ಸ್ತಂಭಗಳ ಮೇಲೆ ಈ ಕಲಿಕೆ ಅಂತಕ್ಕಂಥದ್ದು, ಜೀವಿತಾವಧಿ ಕಲಿಕೆ ಅಂತಕ್ಕಂಥ ನಿಂತಿರುವುದನ್ನ ನಾವು ಕಾಣ್ತೀವಿ. ಆಜೀವ ಕಲಿಕೆ ಅಥವಾ ಜೀವಿತಾವಧಿಯ ಕಲಿಕೆಯ ಮೂಲಭೂತ ಅಂಶಗಳು. ಹಾಗಾದ್ರೆ ಇದರ ಮೂಲಭೂತ ಅಂಶಗಳೇನು? ಆಜೀವ ಕಲಿಕೆ ಅಥವಾ ಜೀವಿತಾವಧಿಯ ಕಲಿಕೆಯ ಮೂಲಭೂತ ಅಂಶಗಳು ಯಾವ್ಯಾವು ಅಂತಕ್ಕಂಥದನ್ನ ನಾವು ನೋಡೋದಾದ್ರೆ, ಅಜೀವ ಕಲಿಕೆ ಅಂತಕ್ಕಂಥದ್ದು ಜೀವನದುದ್ದಕ್ಕೂ ಕೈಗೊಳ್ಳತಕ್ಕಂಥ ಸಾಮಾನ್ಯ ಶಿಕ್ಷಣ, ವೃತ್ತಿ ಶಿಕ್ಷಣ ಮತ್ತು ತರಬೇತಿ, ಔಪಚಾರಿಕವಲ್ಲದ ಶಿಕ್ಷಣ, ಅನೌಪಚಾರಿಕ ಕಲಿಕೆ ಇತ್ಯಾದಿಗಳನ್ನ ಕೈಗೊಳ್ಳುವುದಾಗಿದ್ದು ಫಲಿತವಾಗಿ ಕೌಶಲ್ಯ, ಜ್ಞಾನ, ಜೀವಿತಾವಧಿಯ ಕಲಿಕೆ ನಿರಂತರವಾದ ಬೆಂಬಲ ಪ್ರಕ್ರಿಯೆಯ ಮೂಲಕ ಮಾನವನ ಸಾಮರ್ಥ್ಯದ ಬೆಳವಣಿಗೆಯಾಗಿದೆ ಅಂತೇಳಿ ಹೇಳ್ಬೋದು. ಇಲ್ಲಿ ಒಂದು ಆಜೀವ ಕಲಿಕೆ ಅಥವಾ ಜೀವಿತಾವಧಿಯ ಕಲಿಕೆಯ ಮೂಲಭೂತ ಅಂಶಗಳೇನಪ್ಪಾ ಅಥವಾ ಆ ಅಂಶಗಳು ಯಾವುವು ಅಂತ ನಾವು ನೋಡೋದಕ್ಕಿಂತ ಪೂರ್ವದಲ್ಲಿ ಈ ಆಜೀವ ಕಲಿಕೆ ಏನಿದೆ, ಈ ಆಜೀವ ಕಲಿಕೆಯ ಮೂಲಕ ವ್ಯಕ್ತಿ ಜ್ಞಾನವನ್ನ ಪಡಿತಾನೆ, ಕೌಶಲ್ಯಗಳನ್ನ ಸಂಪಾದಿಸ್ತಾನೆ ಮತ್ತು ಮೌಲ್ಯಗಳನ್ನ ಅಳವಡಿಸ್ಕೊಳ್ತಾನೆ, ಮೌಲ್ಯಗಳನ್ನ ಕಲ್ತ್ಕೊಳ್ತಾನೆ. ಸೊ ಹಂಗಾಗಿ ಸಾಮಾನ್ಯ ಶಿಕ್ಷಣ ಇರ್ಬೋದು ಅಥವಾ ವೃತ್ತಿ ಶಿಕ್ಷಣ ಇರ್ಬೋದು ಅಥವಾ ತರಬೇತಿ ಶಿಕ್ಷಣ ಇರ್ಬೋದು, ಅದು ಔಪಚಾರಿಕವಾಗಿರ್ಬೋದು ಅಥವಾ ಅನೌಪಚಾರಿಕವಾಗಿರ್ಬೋದು ಅಥವಾ ಔಪಚಾರಿಕವಲ್ಲದ ರೀತಿಯಲ್ಲಿ ಇರ್ಬೋದು, ಪ್ರತಿಯೊಂದು ಸಹ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಆ ಕೌಶಲ್ಯಗಳನ್ನ ಬೆಳೆಸ್ತಕ್ಕಂಥದ್ದು. ಜೊತೆಗೆ ಜ್ಞಾನ ಜೀವಿತಾವಧಿಯ ಒಂದು ಕಲಿಕೆಯ ನಿರಂತರವಾದಂತ ಒಂದು ಬೆಂಬಲ ಪ್ರಕ್ರಿಯೆಯ ಮೂಲಕ ಮಾನವ ಸಾಮರ್ಥ್ಯದ ಬೆಳವಣಿಗೆ ಆಗಿದೆ. ಸೊ ವ್ಯಕ್ತಿಯೂ ಸಹ ತಾನು ಸಮರ್ಥನಾಗಿ ಈ ಒಂದು ಸಮಾಜದಲ್ಲಿ ಬಾಳಬೇಕಾದ್ರೆ ಕಲಿಕೆ ಅಂತಕ್ಕಂಥದ್ದು ಅತ್ಯಂತ ಅಗತ್ಯ. ಅದಲ್ಲದೆ ವ್ಯಕ್ತಿಗಳು ತಮ್ಮ ಜೀವಿತಾವಧಿಯಲ್ಲಿ ಅಗತ್ಯವಿರ್ತಕ್ಕಂಥ ಎಲ್ಲಾ ಜ್ಞಾನ, ಮೌಲ್ಯಗಳು, ಕೌಶಲ್ಯಗಳು, ತಿಳುವಳಿಕೆಯನ್ನ ಪಡೆಯಲು ಮತ್ತು ಅವುಗಳನ್ನ ಎಲ್ಲಾ ಪ್ರಕಾರಗಳ ಪರಿಸರದಲ್ಲಿ ವಿಕಾಸ, ಸೃಜನಶೀಲತೆ ಮತ್ತು ಸಂತೋಷದಿಂದ ಅನ್ವಯಿಸಲು ಉತ್ತೇಜಿಸುತ್ತದೆ ಮತ್ತು ಅಧಿಕಾರವನ್ನ ನೀಡುತ್ತೆ. ಈ ಜೀವಿತಾವಧಿ ಕಲಿಕೆ ಏನಿದೆ ಇದು ವ್ಯಕ್ತಿ ಕೌಶಲ್ಯಗಳನ್ನ, ಜ್ಞಾನವನ್ನ, ಮೌಲ್ಯಗಳನ್ನ ಅಳವಡಿಸ್ಕೊಳ್ಳೋದ್ರ ಮೂಲಕ, ಅವುಗಳನ್ನ ತಿಳ್ಕೊಳ್ಳೋದ್ರ ಮೂಲಕ, ಆ ಒಂದು ಪ್ರಕಾರಗಳನ್ನ ಅರಿಯುವುದರ ಮೂಲಕ ಪರಿಸರದಲ್ಲಿ ಅವುಗಳನ್ನ ಯಾವ ರೀತಿ ಯಶಸ್ವಿಯಾಗಿ ಅಳವಡಿಸ್ಕೊಳ್ಬೇಕು ಮತ್ತೆ ಅವುಗಳನ್ನ ಬಳಸ್ಕೊಳ್ಬೇಕು ಮತ್ತೆ ಸೃಜನಶೀಲತೆ ಹಾಗೂ ಸಂತೋಷದಿಂದ ಅವುಗಳನ್ನ ಹೊಸ ಸಂದರ್ಭಗಳಿಗೆ, ಸನ್ನಿವೇಶಗಳಿಗೆ ಅನ್ವಯಿಸೋದ್ರ ಮೂಲಕ ಯಾವ ರೀತಿ ನಾನು ಅದನ್ನ ಆ ಒಂದು ವಿಚಾರವನ್ನ ಬಳಸ್ಕೊಳ್ಬಹುದು ಅಂತ ನೋಡೋದಾದ್ರೆ ಆಜೀವ ಕಲಿಕೆ ಅಥವಾ ಜೀವಿತಾವಧಿ ಕಲಿಕೆ ಅಂತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥ ನಾವು ಹೇಳ್ಬೋದು. ಈ ಒಂದು ಅಂಶಗಳ ಆಧಾರದ ಮೇಲೆ ಈ ಕಲಿಕೆಯ ಮೂಲಭೂತ ಅಂಶಗಳು ಯಾವುವು? ಹಾಗಾದ್ರೆ ಸೊ ಕಲಿಕೆಯ ಮೂಲಭೂತ ಅಂಶಗಳನ್ನ ನಾವು ಈ ರೀತಿ ಕೆಳಕಂಡಂತೆ ನಾವು ಪ್ರಸ್ತಾಪ ಮಾಡ್ಬೋದು. ಏನಪ್ಪಾ ಅಂದ್ರೆ, ಜೀವಮಾನದ ಮಾನವನ ಸಾಮರ್ಥ್ಯ ಮತ್ತು ಅದರ ಸಾಕ್ಷಾತ್ಕಾರದ ಸಾಧ್ಯತೆಯ ಕಲ್ಪನೆಯಲ್ಲಿ ನಂಬಿಕೆಯನ್ನ ಇಡುವಂಥದ್ದು. ಜೀವಮಾನದ ಮಾನವನ ಸಾಮರ್ಥ್ಯ, ಮಾನವ ಹಲವಾರು ಸಮಾಜದ ಅಥವಾ ತಾನು ಇರತಕ್ಕಂತ ಪರಿಸರದ ಹಲವಾರು ಮಜಲುಗಳನ್ನ ಅವನು ಇರಬೇಕಾಗ್ತದೆ. ಆ ಹಂತಗಳನ್ನ ಅವನು ದಾಟಿ ಮುನ್ನಡಿಬೇಕಾಗ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ಅವನ ಸಾಮರ್ಥ್ಯ, ಶಕ್ತಿ ಸಾಮರ್ಥ್ಯಗಳು ಮತ್ತು ಅವನ ಚಿಂತನಾಶೀಲಗಳು ಬಹಳ ಪ್ರಮುಖ ಆಗ್ತದೆ.
ಈ ಒಂದು ತಾನು ಯಾವ ರೀತಿ ಚಿಂತನೆಯನ್ನ ತೊಡಗಿಕೊಳ್ತಾನೆ, ಆ ಚಿಂತಿಸುತ್ತಾನೆ, ಅದು ಆ ಮಾನವನ ಜೀವನದ ಒಂದು ಸಾಮರ್ಥ್ಯವನ್ನು ಅದು ಪ್ರತಿಬಿಂಬಿಸ್ತದೆ. ಜೊತೆಗೆ ಅದರ ಆತ್ಮ ಸಾಕ್ಷಾತ್ಕಾರದ ಸಾಧ್ಯತೆಯ ಕಲ್ಪನೆಯಲ್ಲಿ ಅವನು ನಂಬಿಕೆಯನ್ನ ಹೊಂದಿರ್ತಾನೆ. ಈ ರೀತಿ ಈ ವ್ಯಕ್ತಿ ಒಂದೊಂದು ಹಂತಗಳಲ್ಲಿ ಒಂದೊಂದು ದಾಟಿ ಹೋದ ನಂತರ ಕೊನೆಯದಾಗಿ ವ್ಯಕ್ತಿ ಏನಾಗುತ್ತೆ, ತನ್ನ ಒಂದು ಆತ್ಮವನ್ನ ಈ ಸೃಷ್ಟಿಕರ್ತನಾಗಿರ್ತಕ್ಕಂಥ ಸೃಷ್ಟಿಯ ಕರ್ತನ ಆತ್ಮದೊಂದಿಗೆ ಮಿಲನ ಮಾಡಬೇಕು, ಆ ಒಂದು ಆತ್ಮದೊಂದಿಗೆ ನನ್ನ ಆತ್ಮ ಸೇರ್ಬೇಕಂತಕ್ಕಂಥ ಒಂದು ಪರಿಕಲ್ಪನೆ ಏನಿದೆ ಅಥವಾ ಇಚ್ಛಾ ಶಕ್ತಿ ಏನಿದೆ, ಆ ತನ್ಮೂಲಕ ವ್ಯಕ್ತಿ ಸಾಕ್ಷಾತ್ಕರಿಸ್ಕೊಳ್ಳಿಕ್ಕೆ ಸಾಧ್ಯ. ಯಾವ ರೀತಿ ಅಂತ ಹೇಳಿದ್ರೆ ಈ ಒಂದು ಆಜೀವ ಕಲಿಕೆಯ ಒಂದು ಫಲಿತಾಂಶವಾಗಿದೆ ಮತ್ತು ಅದರಿಂದ ಮಾತ್ರ ಅದು ಸಾಧ್ಯ ಅನ್ನೋದನ್ನ ನಾವು ನೋಡ್ಬೋದು. ಜೊತೆಗೆ ಯಶಸ್ವಿ ಜೀವನಕ್ಕೆ ಅಗತ್ಯವಾದ ಕೌಶಲ್ಯ, ಜ್ಞಾನ ಮತ್ತು ಯೋಗ್ಯತೆಯ ಸಾಧನೆಯನ್ನ ಸುಲಭಗೊಳಿಸುವ ಪ್ರಯತ್ನಗಳು ಸಹ ಈ ಜೀವಿತಾವಧಿಯ ಕಲಿಕೆಯಾಗಿದೆ. ಈಗ ನಾವೆಷ್ಟು ವಿಚಾರಗಳನ್ನ ನಾವು ಮಾತಾಡ್ತೀವಿ. ಈ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಅಥವಾ ಮಾತಾಡ್ಲಿಕ್ಕೆ ನಮ್ಗೆ ಏನ್ ಬೇಕು? ಜ್ಞಾನ ಬೇಕು. ಆ ಜ್ಞಾನ ಎಲ್ಲಿಂದ ಬರುತ್ತೆ? ನಾವು ನಿರಂತರವಾದಂತ ಅಭ್ಯಾಸದಲ್ಲಿ ತೊಡಗಿಕೊಂಡಾಗ. ಸೊ ನಿರಂತರವಾಗಿ ಅಭ್ಯಾಸಗಳಲ್ಲಿ ತೊಡಗಿದಾಗ ನಮಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಜ್ಞಾನ ಅಂತಕ್ಕಂಥದ್ದು ದೊರೀತಾ ಹೋಗ್ತದೆ. ಆ ಜ್ಞಾನವನ್ನ ಬಳಸಿ ನಾವು ಸಾಕ್ಷಾತ್ಕಾರವನ್ನ ಪಡೆಯಲಿಕ್ಕೆ ಸಾಧ್ಯ. ಆ ಸಾಕ್ಷಾತ್ಕಾರದ ಪೂರ್ವದಲ್ಲಿ ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾನು ಜೀವನಕ್ಕೆ ಅಗತ್ಯವಾಗಿರ್ತಕ್ಕಂಥ ಎಲ್ಲಾ ಅಂಶಗಳನ್ನ ಯಶಸ್ವಿಯಾಗಿ ಬಳಸ್ಕೊಳ್ಳೋದನ್ನ ಅದು ನಾವು ಮನಗಾಣ್ಬೋದು. ಜೊತೆಗೆ ಯಶಸ್ವಿ ಜೀವನಕ್ಕೆ ಅಗತ್ಯವಾಗಿರ್ತಕ್ಕಂಥ ಕೌಶಲ್ಯ, ಈಗ ನಾವು ಈಗಲೇ ನೋಡಿದೀವಿ, ಯಶಸ್ವಿ ಜೀವನಕ್ಕೆ ಕೌಶಲ್ಯಗಳು ಅತ್ಯಂತ ಅಗತ್ಯ. ಈಗ ನಾವು 21st ಸೆಂಚುರಿನಲ್ಲಿ ಇದ್ದೀವಿ, ಅಥವಾ ಇಂತಹ ಒಂದು 21ನೇ ಶತಮಾನದಲ್ಲಿ ನಮ್ಮ ಒಂದು ಶಿಕ್ಷಣ ಯಾವ ರೀತಿ ಇರಬೇಕು, ಮತ್ತೆ ನಮ್ಮ ಸಾಮರ್ಥ್ಯಗಳು ಯಾವ ರೀತಿ ಇರಬೇಕು ಅನ್ನೋ ಒಂದು ಪರಿಕಲ್ಪನೆ ಮತ್ತು ಪರಿಜ್ಞಾನ ಪ್ರತಿಯೊಬ್ಬರಲ್ಲೂ ಇರ್ಬೇಕಾಗ್ತಕ್ಕಂಥ ಅತ್ಯಂತ ಅಗತ್ಯ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬನು ಯಶಸ್ವಿ ಜೀವನದೆಡೆಗೆ ಮುನ್ನಡಿ ಇಡುವಂತ ಸಂದರ್ಭದಲ್ಲಿ ಯಾವುದೇ ಒಂದು ವಿಫಲತೆ ಅಥವಾ ತಪ್ಪುಗಳು ಅವನನ್ನ ಹಿಂಜರಿಯಲಿಕ್ಕೆ ಮತ್ತೆ ಹಿಮ್ಮುಖವಾಗಿ ಅವನು ಚಲಿಸಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗಾಗಿ ಯಶಸ್ವಿ ಜೀವನಕ್ಕೆ ಏನು ಅಗತ್ಯವಾಗಿದೆ, ಕೌಶಲ್ಯಗಳಿರ್ಬೋದು ಅಥವಾ ಜ್ಞಾನ ಇರ್ಬೋದು, ಮತ್ತು ಯೋಗ್ಯತೆಯ ಸಾಧನೆಯನ್ನ ಸುಲಭಗೊಳಿಸ್ತಕ್ಕಂಥ ಪ್ರಯತ್ನಗಳಾಗಿವೆ. ಸೊ ಈ ಒಂದು ಪ್ರತಿಯೊಬ್ಬನಲ್ಲಿ ಒಂದೊಂದು ಯೋಗ್ಯತೆ ಇರ್ತದೆ. ಆ ಯೋಗ್ಯತೆಯನ್ನ ನಾವು ಸುಲಭಗೊಳಿಸ್ತಕ್ಕಂಥ ಅಥವಾ ಈ ಒಂದು ಆಜೀವ ಕಲಿಕೆ ಅಥವಾ ಜೀವಿತಾವಧಿ ಕಲಿಕೆಯ ಮೂಲಕ ಅವುಗಳನ್ನು ಯಶಸ್ವಿಯಾಗಿ ಬಳಸ್ಕೊಳ್ಳಿಕ್ಕೆ ಅವನಿಗೆ ಅವಕಾಶಗಳನ್ನು ಮಾಡಿಕೊಡ್ತಕ್ಕಂಥದ್ದು ಅತ್ಯಂತ ಅಗತ್ಯ. ಜೊತೆಗೆ ಔಪಚಾರಿಕ ಶಿಕ್ಷಣ ಸಂಸ್ಥೆಗಳಂತೇಳಿ ಏನ್ ಕರಿತೀವಿ, ಉದಾಹರಣೆಗೆ ಔಪಚಾರಿಕ ಶಿಕ್ಷಣ ಸಂಸ್ಥೆಗಳು ಮತ್ತು ಉದ್ಯೋಗ, ಮಿಲಿಟರಿ ಸೇವೆ ಹಾಗೂ ನಾಗರಿಕ ಭಾಗವಹಿಸುವಿಕೆ ಅಂತಹ ಅನೌಪಚಾರಿಕ ಅನುಭವ ಮತ್ತು ಸ್ವಯಂ ಪ್ರೇರಿತ ಚಟುವಟಿಕೆಗಳು ಸೇರಿದಂತೆ ಹಲವು ವಿಧಾನಗಳು ಮತ್ತು ಸ್ತರಗಳಲ್ಲಿ ಪ್ರಾರಂಭದಲ್ಲೇ ನಾವು ಪ್ರಸ್ತಾಪ ಮಾಡಿದ್ದೀನಿ. ಆಜೀವಿತಾವಧಿ ಕಲಿಕೆ ಅಂತಕ್ಕಂಥ ನಿರಂತರವಾದಂಥ ಕಲಿಕಾ ಪ್ರಕ್ರಿಯೆ ಆಗಿರುತ್ತದೆ. ಜೊತೆಗೆ ಇದರಲ್ಲಿ ಜ್ಞಾನ, ಕೌಶಲ್ಯ ಮತ್ತೆ ಮನೋಭಾವನೆಯನ್ನ ವ್ಯಕ್ತಿ ಬೆಳವಣಿಗೆ ಮಾಡ್ಕೊಳ್ತಾನೆ ಅಥವಾ ಬೆಳೆಸ್ಕೊಳ್ತಾನೆ. ಇಂತಹ ಒಂದು ವ್ಯಕ್ತಿತ್ವದ ವಿಕಸನ ಅಂತಕ್ಕಂಥದ್ದು ಔಪಚಾರಿಕ ಶಿಕ್ಷಣ ರಂಗದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಯಾಕಂತ ಹೇಳಿದ್ರೆ ನಿರಂತರವಾಗಿರ್ತಕ್ಕಂಥ ಮುಖತಃ ಭೇಟಿ ಮತ್ತು ಸಂವಹನ ಚರ್ಚೆಯ ಮೂಲಕ ಅವನಲ್ಲಿ ಹೊಸ ಜ್ಞಾನ ಮತ್ತು ಅನುಭವಗಳನ್ನ ಅವನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಔಪಚಾರಿಕ ಶಿಕ್ಷಣ ಸಂಸ್ಥೆಗಳೇನಿದೆ ಇವು ಪ್ರಬಲವಾಗಿರ್ತಕ್ಕಂಥ ಮತ್ತು ಪ್ರಮುಖ ನಡೀತಿದ್ದಾನೆ. ಆ ನಿಟ್ಟಿನಲ್ಲಿ ಅವನು ಪ್ರಯತ್ನಗಳನ್ನ ಮಾಡ್ತಿದ್ದಾನೆ ಅಂದ್ರೆ ಅವನು ಜೀವಿತಾವಧಿಯ ಕಲಿಕೆಯಲ್ಲಿ ಅವನು ತೊಡಗಿದ್ದಾನೆ ಮತ್ತೆ ಅವನಲ್ಲಿ ಕಲಿಕೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಸೊ ಜೀವಮಾನದ ಮಾನವನ ಸಾಮರ್ಥ್ಯ ಮತ್ತು ಅದರ ಸಾಕ್ಷಾತ್ಕಾರ, ಆ ರಿಯಲೈಸೇಷನ್ ಏನಿದೆ, ಆ ಒಂದು ನನ್ನ ಸಾಮರ್ಥ್ಯಗಳೇನಿದೆ ಮತ್ತು ಆ ಸಾಮರ್ಥ್ಯಗಳನ್ನು ಯಾವ ರೀತಿ ನಾನು ಸಮರ್ಥವಾಗಿ ಬಳಸ್ಬೇಕಂತಕ್ಕಂಥ ಒಂದು ಆತ್ಮ ಸಾಕ್ಷಾತ್ಕಾರ ಬಹಳ ಪ್ರಮುಖವಾಗಿರ್ತದೆ. ಸಾಕ್ಷಾತ್ಕಾರ ಆಗದೆ ಹೊರತು ಅವುಗಳನ್ನ ಏನೇ ಒಂದು ಸಾಮರ್ಥ್ಯಗಳಿರ್ಬೋದು ಅಥವಾ ಆ ಒಂದು ಪರಿಕಲ್ಪನೆಗಳಿರುವ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಯಶಸ್ವಿ ಜೀವನಕ್ಕೆ ಅಗತ್ಯವಾದ ಕೌಶಲ್ಯ, ಜ್ಞಾನ ಮತ್ತು ಯೋಗ್ಯತೆಯನ್ನು ಅಗತ್ಯ ಅಂತೇಳಿ ಈ ಒಂದು ಮೂಲಭೂತ ಅಂಶವನ್ನು ನಾವು ಕಾಣ್ಬೋದು. ಯಶಸ್ವಿ ಜೀವನಕ್ಕೆ ಅಗತ್ಯವಾಗಿರ್ತಕ್ಕಂಥ ಕೌಶಲ್ಯ, ಜ್ಞಾನ ಮತ್ತು ಯೋಗ್ಯತೆಯನ್ನ ವ್ಯಕ್ತಿ ಗಳಿಸಬೇಕಾದ್ರೆ ಅವನಿಗೆ ಈ ಒಂದು ಕಲಿಕೆಯ ಮೂಲಭೂತ ಅಂಶಗಳಾಗಿರ್ತಕ್ಕಂಥ ಒಂದು ಜೀವಮಾನದ ಸಾಮರ್ಥ್ಯಗಳೇನಿದೆ ಅತ್ಯಂತ ಅಗತ್ಯವಾಗಿರ್ತದೆ. ಜೊತೆಗೆ ಔಪಚಾರಿಕ ಶಿಕ್ಷಣ ಸಂಸ್ಥೆಗಳು, ನಿಮಗೆ ಗೊತ್ತಿದೆ, ಔಪಚಾರಿಕ ನಮ್ಮ ಉದಾಹರಣೆಗೆ ನಮ್ಮ ಶಾಲೆ ಇರ್ಬೋದು ಅಥವಾ ಕಾಲೇಜುಗಳಿರ್ಬೋದು, ವಿಶ್ವವಿದ್ಯಾನಿಲಯಗಳಿರ್ಬೋದು, ಇವೆಲ್ಲವುಗಳನ್ನ ನಾವು ನೋಡ್ತೀವಿ. ಈ ಒಂದು ಔಪಚಾರಿಕ ಶಿಕ್ಷಣ ಸಂಸ್ಥೆಗಳೇನಿದೆ ಇವು ಸಹ ಒಂದು ವ್ಯಕ್ತಿಯ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಪರಿಸರ ನಿರ್ಮಾಣ ಮಾಡೋದ್ರ ಜೊತೆಗೆ ವ್ಯಕ್ತಿಯಲ್ಲಿ ಕಲಿಕೆ ಉಂಟಾಗುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮತ್ತು ಪ್ರಯೋಗಗಳನ್ನ ಹಾಗೂ ಅವುಗಳನ್ನು ಜಾರಿಗೊಳಿಸ್ತಕ್ಕಂಥ ಕರ್ತವ್ಯ ಒಂದು
ಶಿಕ್ಷಣ ಸಂಸ್ಥೆಯ ಮೇಲೆ ಇರ್ತದೆ. ಹಾಗಾಗಿ ಔಪಚಾರಿಕ ಶಿಕ್ಷಣ ಸಂಸ್ಥೆಗಳೇನಿದೆ ಮತ್ತೆ ಅವು ಅನೌಪಚಾರಿಕ ಅನುಭವ ಮತ್ತು ಸ್ವಯಂ ಪ್ರೇರಿತ ಚಟುವಟಿಕೆಗಳು ಸೇರಿದಂತೆ ಹಲವಾರು ವಿಧಾನಗಳು ಮತ್ತು ಸ್ತರಗಳಲ್ಲಿ ವ್ಯಕ್ತಿ ಜ್ಞಾನವನ್ನ ಪಡಿತಾ ಹೋಗ್ಬೇಕಾಗ್ತದೆ. ಈ ವಿವಿಧ ಸ್ತರಗಳಲ್ಲಿ ವ್ಯಕ್ತಿ ಭಾಗವಹಿಸುವುದರ ಮೂಲಕ ಅವನಲ್ಲಿ ಕಲಿಕೆಯನ್ನ ನಾವು ಕಾಣಬಹುದು. ಮಾನವನ ಸಾಮರ್ಥ್ಯ ಮತ್ತು ಅದರ ಸಾಕ್ಷಾತ್ಕಾರಕ್ಕಾಗಿ ವ್ಯಕ್ತಿ ಪರಿಕಲ್ಪನೆಗಳಲ್ಲಿ ಪ್ರಥಮವಾಗಿರ್ತಕ್ಕಂಥದ್ದು ಸಾಮರ್ಥ್ಯ ಮತ್ತು ಅದರ ಸಾಕ್ಷಾತ್ಕಾರದ ಸಾಧ್ಯತೆಯನ್ನ ಅದು ಒಳಗೊಂಡಿರ್ತದೆ. ಎರಡನೇದಾಗಿ ಯಶಸ್ವಿ ಜೀವನಕ್ಕೆ ಅಗತ್ಯವಾಗಿರ್ತಕ್ಕಂಥ ಕೌಶಲ್ಯ ಮತ್ತು ಜ್ಞಾನ ಮತ್ತು ಯೋಗ್ಯತೆಯ ಸಾಧನೆಯನ್ನ ಸುಲಭಗೊಳಿಸಲು ಪ್ರಯತ್ನಿಸುತ್ತದೆ. ಒಬ್ಬ ವ್ಯಕ್ತಿ ಹಲವಾರು ಮಾರ್ಗಗಳ ಮೂಲಕ ಯಶಸ್ವಿ ಜೀವನವನ್ನು ನಡೆಸ್ತಾರೆ. ಹಾಗಾಗಿ ಆ ಯಶಸ್ವಿ ಜೀವನಕ್ಕೆ ಅಗತ್ಯವಾಗಿರ್ತಕ್ಕಂಥ ಕೌಶಲ್ಯ, ಜ್ಞಾನ ಮತ್ತು ಯೋಗ್ಯತೆಯ ಅಥವಾ ಮೌಲ್ಯಗಳ ಸಾಧನೆಯನ್ನು ಸುಲಭಗೊಳಿಸುವಂತ ಪ್ರಯತ್ನಗಳ ಒಂದು ಅಂಶಗಳನ್ನ ಮೂಲಭೂತ ಅಂಶವಾಗಿ ಈ ಒಂದು ಬೋಧನಾ ಆಜೀವ ಕಲಿಕೆ ಏನಿದೆ ಇದು ಒಳಗೊಂಡಿದೆ ಅಂತೇಳಿ ನಾವು ಹೇಳ್ಬೋದು. ಜೊತೆಗೆ ಔಪಚಾರಿಕ ಶಿಕ್ಷಣ ಸಂಸ್ಥೆಗಳು ಅಥವಾ ಅನೌಪಚಾರಿಕವಾಗಿಯೂ ಸಹ ವ್ಯಕ್ತಿ ಅನುಭವಗಳನ್ನ ಮತ್ತು ಸ್ವಯಂ ಅವನು ಜ್ಞಾನವನ್ನ ಪಡಿಬೇಕಾಗ್ತದೆ. ಜೊತೆಗೆ ಪಾಂಡಿತ್ಯ ಮತ್ತು ಸ್ವಯಂ ನಿರ್ದೇಶನವನ್ನ ಸಾಧಿಸಲು ಸ್ವಯಂ ನಿರ್ದೇಶನ ಇದು ಬಹಳ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ತನ್ನ ಜ್ಞಾನವನ್ನ ಸುಧಾರಿಸಬೇಕು, ಹೆಚ್ಚು ಎತ್ತರಕ್ಕೆ ಬೆಳೆಸ್ಕೊಳ್ಬೇಕು ಅಂತ ಬಂದಾಗ ಆ ಒಂದು ಪಾಂಡಿತ್ಯವನ್ನು ಹೆಚ್ಚುಗೊಳಿಸುವಂತ ನಿಟ್ಟಿನಲ್ಲಿ ಹಲವಾರು ಸಾಹಿತ್ಯಿಕ ವಿಚಾರಗಳನ್ನು ಅವನು ಅಧ್ಯಯನ ಮಾಡಬೇಕಾಗುತ್ತದೆ, ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಜೊತೆಗೆ ತನ್ನ ವೃತ್ತಿಪರತೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ತನ್ನ ಮೂಲಕ ಅಧ್ಯಯನದ ಮೂಲಕ ವ್ಯಕ್ತಿ ಒಂದು ಪಾಂಡಿತ್ಯವನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ಆ ಒಂದು ಪಾಂಡಿತ್ಯ ಮತ್ತೆ ಸ್ವಯಂ ನಿರ್ದೇಶನ, ವ್ಯಕ್ತಿ ತನ್ನನ್ನು ತಾನು ನಿರ್ದೇಶನ ಮಾಡ್ಕೊಳ್ಬೇಕು. ಅಂದ್ರೆ ಸೆಲ್ಫ್ ಡೈರೆಕ್ಟೆಡ್ ಅಂತ ಕರೀತೀವಿ. ಸೆಲ್ಫ್ ಡೈರೆಕ್ಟ್ ಅಂದ್ರೆ ನಾನು ನಡೀತಕ್ಕಂಥ ದಾರಿ ಭಿನ್ನವಾಗಿದೆಯಾ ಅಥವಾ ನಡೆಯುವಂತ ದಾರಿ ಸುಗಮವಾಗಿ ಮತ್ತೆ ಸರಿಯಾಗಿದೆಯಾ, ಇತರರು ಈ ಒಂದು ದಾರಿಯನ್ನ ಬಳಸಿದ್ದಾದ್ರಲ್ಲಿ ಇದು ಏನನ್ನ ಯಾವ ದಿಕ್ಕನ್ನು ತೋರಿಸುತ್ತೆ ಮತ್ತು ಎಲ್ಲಿಗೆ ಇದು ವ್ಯಕ್ತಿಯನ್ನ ಕರೆದುಕೊಂಡು ಹೋಗಿ ನಿಲ್ಲಿಸ್ತದೆ ಅಂತಕ್ಕಂಥದ್ದನ್ನ ವ್ಯಕ್ತಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಜೊತೆಗೆ ಈ ಪಾಂಡಿತ್ಯ ಮತ್ತು ಸ್ವಯಂ ನಿರ್ದೇಶನ ಅಂತ ನಾನು ಈಗಾಗಲೇ ಹೇಳಿದೆ, ವ್ಯಕ್ತಿಗಳನ್ನ ಪ್ರೋತ್ಸಾಹಿಸುವ ಮತ್ತು ಸುಗಮಗೊಳಿಸುವ, ವೈಯಕ್ತಿಕ ವಿನ್ಯಾಸಗಳಿಗೆ ಹೊಂದಿಕೊಳ್ತಕ್ಕಂಥ ಸಮಗ್ರ ಬೆಂಬಲ ವ್ಯವಸ್ಥೆಗಳನ್ನ ಒದಗಿಸುವ ಅಗತ್ಯತೆಯನ್ನ ಈ ಒಂದು ಸಾಧಿಸ್ತಕ್ಕಂಥದ್ದು ಸಹ ಒಂದು ಅಂಶ. ಇವೆಲ್ಲವೂ ಸಹ ಕಲಿಕೆ ಮೂಲಭೂತ ಅಂಶಗಳು. ಮೊದಲನೇದಾಗಿ ಜೀವಮಾನದ ಮಾನವ ಸಾಮರ್ಥ್ಯ ಮತ್ತು ಅದರ ಸಾಕ್ಷಾತ್ಕಾರದ ಸಾಧ್ಯತೆಯ ಕಲ್ಪನೆಯಲ್ಲಿ ನಂಬಿಕೆಯನ್ನು ಇರ್ತಕ್ಕಂಥದ್ದು, ಅದನ್ನ ಮಾಡ್ತಕ್ಕ ಒಂದು. ಎರಡದು ಯಶಸ್ವಿ ಜೀವನಕ್ಕೆ ಅಗತ್ಯವಾಗಿರ್ತಕ್ಕಂಥ ಕೌಶಲ್ಯ, ಜ್ಞಾನ, ಯೋಗ್ಯತೆ ಅಥವಾ ಮೌಲ್ಯಗಳನ್ನ ಸಾಧನೆಯನ್ನ ಮಾಡಬೇಕು. ಅದನ್ನ ಸುಲಭವಾಗಿರ್ತಕ್ಕಂಥ ಮಾರ್ಗದಲ್ಲಿ ನಾವು ಪಡೀತಕ್ಕೆ ಅನುಕೂಲ ಆಗಿರ್ತಕ್ಕಂಥ ಪ್ರಯತ್ನಗಳನ್ನ ನಾವು ಮಾಡ್ತಕ್ಕಂಥದ್ದು. ಎರಡು. ಮೂರಾಯ್ತು. ನಾಲ್ಕನೇದಾಗಿ ಔಪಚಾರಿಕ ಶಿಕ್ಷಣ ಸಂಸ್ಥೆಗಳು ಮತ್ತು ಉದ್ಯೋಗ. ಈ ಒಂದು ಮಿಲಿಟರಿ ಸೇವೆ, ನಾಗರಿಕ ಸೇವೆ ಅಂತ ಅನೌಪಚಾರಿಕ ಅನುಭವ ಮತ್ತು ಸ್ವಯಂ ಪ್ರೇರಿತ ಚಟುವಟಿಕೆಗಳು ಸೇರಿದಂತೆ ಹಲವು ವಿಧಾನಗಳ ಸ್ಥಳಗಳಲ್ಲಿ ವ್ಯಕ್ತಿ ಪಡೆಯುವಂತ ಆಗ್ತಕ್ಕಂಥದ್ದು ಇದು 4ನೇ ಅಂಶ. ಇನ್ನು 5ನೇದಾಗಿ ಯಾವುದೇ ಪಾಂಡಿತ್ಯ ಹೊಂದಿರತಕ್ಕಂಥ ವ್ಯಕ್ತಿ ಅವನು ಯಾವಾಗಲೂ ಸ್ವನಿರ್ದೇಶನವನ್ನ ಅವನು ಹೊಂದಿರ್ತಾನೆ, ಅದರ ಮೇಲೆ ಸಾಧನೆಯನ್ನು ಸಾಧಿಸ್ತಾನೆ, ಹಿಡಿತವನ್ನ ಹೊಂದಿರ್ತಾನೆ. ಉದಾಹರಣೆಗೆ ವ್ಯಕ್ತಿಗಳನ್ನ ನಾವೇನು ಪ್ರೋತ್ಸಾಹಿಸ್ತೀವಿ ಮತ್ತು ಅವುಗಳನ್ನ ಸುಗಮಗೊಳಿಸ್ತೀವಿ, ಅದು ವೈಯಕ್ತಿಕ ವಿನ್ಯಾಸಗಳಿಗೆ ಹೊಂದಿಕೊಳ್ತಕ್ಕಂಥ ಸಮಗ್ರ ಬೆಂಬಲ ವ್ಯವಸ್ಥೆಗಳನ್ನು ಒದಗಿಸುವಂತ ಇದುವರೆಗೂ ನಾವು ಆಜೀವ ಕಲಿಕೆ ಪ್ರಮುಖ ವ್ಯವಸ್ಥಿತವಾಗಿದ್ದ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಮತ್ತೊಮ್ಮೆ ದಯವಿಟ್ಟು ಮೊದಲನೇ ಒಂದು ಲಕ್ಷಣವನ್ನ ನಾವು ಮತ್ತೊಮ್ಮೆ ನಾನು ನಿಮಗೆ ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಸ್ವಲ್ಪ ಅಡಚಣೆಯಿಂದಾಗಿ, ತಾಂತ್ರಿಕವಾದಂತ ಸಮಸ್ಯೆಯಿಂದಾಗಿ ತೊಂದರೆ ಆಯ್ತು, ಕ್ಷಮೆ ಇರಲಿ. ಈಗ ಮೊದಲನೇದಾಗಿ ಒಂದು ವ್ಯವಸ್ಥಿತ ಲಕ್ಷಣಗಳಂತ ಹೇಳಿ ಬಂದಾಗ ಕಲಿಕೆಯನ್ನ ನಾವು ಗುರುತಿಸ್ಬೇಕಾಗ್ತದೆ. ಜೊತೆಗೆ ಔಪಚಾರಿಕ ವಿಷಯಗಳಲ್ಲಿ ನಾವು ಕೇವಲ ಕ್ರೆಡಿಟ್ ಅಂತಕ್ಕಂಥದ್ದು ಅಥವಾ ಅಂಕ ಅಥವಾ ದರ್ಜೆಗಳ ಬಗ್ಗೆ ನಾವು ಮಾತಾಡ್ತೀವಿ, ಇವುಗಳನ್ನ ನಾವು ಸುಧಾರಣೆ ಮಾಡಬೇಕಾಗ್ತದೆ. ಜೊತೆಗೆ ಈ ಒಂದು ಸುಧಾರಣೆ ಆಗದೆ ಹೋದಂತ ಸಂದರ್ಭದಲ್ಲಿ ಅಂತರ ಏನಿದೆ ಹಾಗೆ ಉಳಿದು ಬಿಡುತ್ತದೆ. ಹಾಗಾಗಿ ನಾವು ಈ ಒಂದು ಆಜೀವ ಕಲಿಕೆ ಆಗ್ಲಿಕ್ಕೆ ನಮ್ಗೆ ಈ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥಾಪನೆ ಅತ್ಯಂತ ಅಗತ್ಯ ಆಗುತ್ತದೆ. ಜೊತೆಗೆ ವಿಶೇಷವಾಗಿ ಅನೌಪಚಾರಿಕ ಕಲಿಕೆಯನ್ನ ಗುರುತಿಸುವಂತ ಅಲ್ಲಿ ಕಲಿಯುವವರಿಗೆ, ವಿಶೇಷವಾಗಿ ವಯಸ್ಕರಿಗೆ ಮತ್ತೆ
ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆಗಳು ಅಸ್ಪಷ್ಟವಾಗಿ ಉಳಿದ್ಬಿಟ್ಟಿದೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಈ ಒಂದು ಸಾಕ್ಷರತಾ ಪ್ರಮಾಣವನ್ನು ನಾವು ಗಮನಿಸೋದಾದ್ರೆ ಆಜೀವ ಕಲಿಕೆ ಅಂತ ಬಂದಾಗ ಅದು ಔಪಚಾರಿಕ ಔಪಚಾರಿಕವಾದ ರೀತಿಯಲ್ಲಿ ನಡೀತಾ ಇರ್ತದೆ. ಆದರೆ ವ್ಯಕ್ತಿ ಸಮಾಜದ ಅಪೇಕ್ಷೆಗೆ ಅನುಗುಣವಾಗಿ, ಸಾಮಾಜಿಕ ಅಗತ್ಯತೆಗಳಿಗೆ ಅನುಗುಣವಾಗಿ ಅವನು ಕಲಿಕೆಯನ್ನ ಉಂಟು ಮಾಡಿಕೊಂಡು ಅಥವಾ ಜ್ಞಾನವನ್ನ ಪಡ್ಕೊಂಡು ಕೌಶಲ್ಯಗಳಲ್ಲಿ ವಿಕಾಸವನ್ನ ಹೊಂದುವುದ್ರ ಮೂಲಕ, ಮೌಲ್ಯಗಳನ್ನ ಅಳವಡಿಸಿಕೊಳ್ಳೋದ್ರ ಮೂಲಕ ಸಮಾಜ ಅಪೇಕ್ಷಿತ ವ್ಯಕ್ತಿಯಾಗಿ ಅವನು ಪರಿವರ್ತನೆ ಆಗ್ಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಅಂತರಗಳೇನಿದೆ, ಈ ಅಂತರಗಳನ್ನ ತೊಡೆದಾಕ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ವಿಶೇಷವಾಗಿ ವಯಸ್ಕರಲ್ಲಿ ಈ ಒಂದು ಉತ್ತಮವಾದಂತ ಜ್ಞಾನ ಒಡಮೂಡುವ ನಿಟ್ಟಿನಲ್ಲಿ ಆ ವ್ಯವಸ್ಥಾಪನೆಗಳು ಆಗ್ಬೇಕಾಗಿರ್ತಕ್ಕಂಥ ಅತ್ಯಂತ ಅಗತ್ಯ. ಇನ್ನು ಎರಡನೇದಾಗಿ ಆಜೀವ ಕಲಿಕೆಗೆ ಉತ್ತಮ ಅಡಿಪಾಯ ಆಗ್ತಕ್ಕಂಥ ಕೌಶಲ್ಯಗಳ ಯುವ ಮತ್ತು ವಯಸ್ಕರಲ್ಲಿ ಅತ್ಯಂತ ಅಗತ್ಯ ಇರ್ತದೆ. ಸೊ ಈ ಒಂದು ಅಂಶಗಳು ಸಹ ಈ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಆಜೀವ ಕಲಿಕೆಯ ಒಂದು ಪ್ರಮುಖ ಲಕ್ಷಣಗಳಲ್ಲಿ ಒಂದಂತೇಳಿ ನಾವು ಭಾವಿಸ್ಬೋದು. ಯಾಕಂತ ಹೇಳಿದ್ರೆ ಯುವ ಸಮೂಹದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಕಲಿಕೆಗೆ ಬೇಕಾಗಿರ್ತಕ್ಕಂಥ ನಿರಂತರವಾಗಿರ್ತಕ್ಕಂಥ ಕಲಿಕೆ ಆಗಬೇಕಾದಂತ ಸಂದರ್ಭದಲ್ಲಿ ಈ ಒಂದು ಅಡಿಪಾಯ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಆಜೀವ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಅಡಿಪಾಯವನ್ನ ಹಾಕ್ಬೇಕಾಗಿದೆ. ಜೊತೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಳಪೆ ಶಿಕ್ಷಣವನ್ನ ಪಡೆದಂತ, ಔಪಚಾರಿಕವಾಗಿ ಪಡೆದಂತ ವಿದ್ಯಾರ್ಥಿಗಳು ಅಥವಾ ವ್ಯಕ್ತಿ ಈ ಒಂದು ಅಂಶಗಳಿಂದ ಆ ಅಡಿಪಾಯವನ್ನ ಆಧಾರದ ಮೇಲೆ ಅವನು ಉತ್ತಮವಾದಂತಹ ಪ್ರೇರೇಪಣೆಗೊಂಡು ಉತ್ತಮವಾದಂತಹ ಜೀವನದಲ್ಲಿ ಅವನ ಕಲಿಕೆಯನ್ನ ಉಂಟು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಈ ಒಂದು ಅಡಿಪಾಯ ಅಂತಕ್ಕಂಥ ಬಹಳ ಇಂಪಾರ್ಟೆಂಟ್. ಜೊತೆಗೆ ಮೂರನೇದಾಗಿ ಕಲಿಕಾರ್ಥಿಯು ಇಚ್ಛೆಗನುಗುಣವಾಗಿ ವಿಷಯ ಪಾಂಡಿತ್ಯವನ್ನ ಪಡೆಯುವಷ್ಟು ಪಠ್ಯಕ್ರಮ ಮತ್ತು ಶಿಕ್ಷಣದಲ್ಲಿ ಮೂಲಭೂತ ಬದಲಾವಣೆಗಳನ್ನ ನಾವು ತರಬೇಕಾಗಿದೆ. ಇದು ವ್ಯಕ್ತಿಯ ಅಗತ್ಯತೆಗೆ ಅನುಗುಣವಾದಂತಹ ಶಿಕ್ಷಣವನ್ನು ಒದಗಿಸುವಂಥದ್ದು ಬಹಳ ಪ್ರಮುಖ. ಈಗ ನಾವು NEP ನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ವ್ಯಕ್ತಿಗತವಾಗಿರ್ತಕ್ಕಂಥ ಶಿಕ್ಷಣವನ್ನ, ವ್ಯಕ್ತಿಯ ತನ್ನ ಸಾಮರ್ಥ್ಯಗಳಿಗೆ ಅನುಗುಣವಾದಂತಹ ಶಿಕ್ಷಣವನ್ನ ಅಥವಾ ವಿಷಯಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಿರಂತರವಾದಂತಹ ಕಲಿಕೆಯನ್ನ ಪಡೆಯುವುದರ ಮೂಲಕ ಅವನು ಕಲಿಕೆಯ ಫಲವಾಗಿ ಪ್ರಗತಿಯನ್ನ ಕಾಣ್ಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ವ್ಯಕ್ತಿ ಅಪೇಕ್ಷಿತವಲ್ಲದಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಅಥವಾ ಶಿಕ್ಷಣವನ್ನು ಅವನಿಗೆ ಒದಗಿಸಿದಂತ ಸಂದರ್ಭದಲ್ಲಿ ಅದರಲ್ಲಿ ಆಸಕ್ತಿಯನ್ನ ಅವನು ಕಳೆದುಕೊಂಡ ಸಂದರ್ಭದಲ್ಲಿ ಅವನಿಗೆ ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಕಲಿಕಾರ್ಥಿಗೆ ಇಚ್ಛೆಗೆ ಅನುಗುಣವಾಗಿ ವಿಷಯ ಪಾಂಡಿತ್ಯವನ್ನ ಪಡಿತಕ್ಕಂತ ಒಂದು ಪಠ್ಯಕ್ರಮವನ್ನ ಮತ್ತೆ ಶಿಕ್ಷಣದ ಮೂಲಭೂತವಾಗಿರ್ತಕ್ಕಂಥ ಬದಲಾವಣೆಗಳನ್ನು ತರ್ತಕ್ಕಂಥದ್ದು ಅತ್ಯಂತ ಅಗತ್ಯ. ಈಗ ನಾವು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಅನುಭವಜನ್ಯ ಕಲಿಕೆ ಅಂತ ಹೇಳಿ ಕರಿತೀವಿ. ಈ ಅನುಭವಜನ್ಯ ಕಲಿಕೆ ಇದ್ದಾಗ ವ್ಯಕ್ತಿಯಲ್ಲಿ ಆಸಕ್ತಿ ಉಂಟಾಗ್ತದೆ, ಕಲಿಕೆಯೆಡೆಗೆ ಅವನು ಒಲವು ಉಂಟಾಗ್ತದೆ, ಕಲಿಕೆ ಸುಗಮವಾಗಿರುತ್ತೆ, ಮತ್ತೆ ಕಲಿಕೆ ಉತ್ಸುಕನನ್ನಾಗಿ ಮತ್ತು ಆಹ್ಲಾದಕರವನ್ನ ಆಗಿ ವ್ಯಕ್ತಿಯನ್ನ ಪರಿವರ್ತಿಸುತ್ತೆ, ಪರಿಸರವನ್ನ ಅವನಿಗೆ ಸೃಷ್ಟಿ ಮಾಡುತ್ತೆ. ಹಾಗಾಗಿ ವ್ಯಕ್ತಿಯ ಅಥವಾ ಕಲಿಕಾರ್ಥಿಯ ಇಚ್ಛೆಗೆ ಅನುಗುಣವಾಗಿರ್ತಕ್ಕಂಥ ಪಠ್ಯಕ್ರಮವನ್ನ ಮತ್ತೆ ಶಿಕ್ಷಣವನ್ನ ವಿನ್ಯಾಸ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳುತ್ತೆ. ಇದು ಮೂರನೇ ಒಂದು ವ್ಯವಸ್ಥಿತ ಲಕ್ಷಣ. ಇನ್ನು ಪ್ರಮುಖವಾಗಿ ಜೀವನ ಚಕ್ರದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಕಲಿಕೆಗೆ ಸಮಾನ ಪ್ರವೇಶವನ್ನ ಒದಗಿಸ್ತಕ್ಕಂಥದ್ದು. ಒಬ್ಬ ವ್ಯಕ್ತಿಯ ಜೀವನದ ವಿವಿಧ ಹಂತಗಳಲ್ಲಿ ಹಲವಾರು ಸಮಸ್ಯೆಗಳನ್ನ ಅಥವಾ ಸಂದರ್ಭಗಳನ್ನ ಅವನು ಎದುರಿಸಬೇಕಾಗ್ತದೆ. ಇಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಅವನು ಆ ಒಂದು ಸಮಸ್ಯೆಗಳನ್ನ ಅಥವಾ ಸಂದರ್ಭಗಳನ್ನು ನೋಡುವ ದೃಷ್ಟಿಕೋನ ಅವನಲ್ಲಿ ಆ ಒಂದು ವಿಶ್ಲೇಷಣಾತ್ಮಕ ಚಿಂತನೆಯನ್ನು ಅವನಲ್ಲಿ ಬೆಳೆಸಬೇಕಾಗುತ್ತದೆ. ಹಾಗಾಗಿ ಜೀವಿತಾವಧಿಯ ಕಲಿಕೆ ಅಂತಕ್ಕಂಥದ್ದು ವ್ಯಕ್ತಿ ಯಾವ ರೀತಿ ವಿಷಯವನ್ನು ವಿಶ್ಲೇಷಿಸ್ತಾನೆ, ಸಂದರ್ಭಗಳನ್ನು ವಿಶ್ಲೇಷಿಸ್ತಾನೆ ಅನ್ನೋದರ ಆಧಾರದ ಮೇಲೆ ಅವನಲ್ಲಿ ಕಲಿಕೆ ಅಥವಾ ಅನುಭವಗಳು ಉಂಟಾಗ್ತದೆ. ಹಾಗಾಗಿ ಜೀವನದ ದೃಷ್ಟಿಕೋನಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಸಮಾನವಾಗಿರ್ತಕ್ಕಂಥ ಒಂದು ಅವಕಾಶಗಳನ್ನ, ಆ ಪ್ರವೇಶವನ್ನ ಆ ಒಂದು ವ್ಯಕ್ತಿಗೆ ಒದಗಿಸ್ಕೊಡ್ತಕ್ಕಂಥ ಅತ್ಯಂತ ಅಗತ್ಯ. ಅದರಲ್ಲೂ ಪ್ರಮುಖವಾಗಿ ಕಡಿಮೆ ಸಾಧನೆ ಗುಂಪುಗಳು ಮತ್ತು ಪ್ರೀ ಸ್ಕೂಲ್ ಅಂತ ಮಕ್ಕಳು ಹಾಗೂ ವಯಸ್ಕರಿಗೆ ನಾವು ಆದ್ಯತೆಯನ್ನ ನೀಡಬೇಕು. ಪ್ರಮುಖವಾಗಿ ನೀವು ನೋಡ್ಬೋದು, ಈಗ ಕಡಿಮೆ ಸಾಧನೆ ಗುಂಪುಗಳು ಅಂದ್ರೆ ಬಿಲೋ ಅವರೇಜ್ ಮಕ್ಕಳು ಇರ್ತಾರೆ. ಅಂತ ಬಿಲೋ ಅವರೇಜ್ ಮಕ್ಕಳಲ್ಲಿ ಕಲಿಕೆ ನಿರಂತರವಾಗಿ ಆಗ್ಬೇಕು, ಪ್ರಗತಿ ಆಗ್ಬೇಕು ಅಂತ ಹೇಳಿದ್ರೆ ಅವನಿಗೆ ಸೂಕ್ತವಾದಂತ ಪರಿಸರ ಇರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಆಸಕ್ತಿಯನ್ನ ಕಳೆದುಕೊಂಡು ಕಲಿಕೆಯಿಂದ ವಿಮುಕ್ತನಾಗ್ತಕ್ಕಂಥ ಅಥವಾ ಹಿಮ್ಮುಖವಾಗಿ ಚಲಿಸ್ತಕ್ಕಂಥ ನಾವು ಕಾಣ್ತೀವಿ. ಹಾಗಾಗಿ ಅವನು ಯಾವಾಗಲೂ ಕಲಿಕೆಯಾದ ಸಂದರ್ಭದಲ್ಲಿ ಮುಮ್ಮುಖವಾಗಿ ಅವನು ಚಲಿಸಬೇಕಾಗ್ತದೆ, ಮುನ್ನೋಟವನ್ನು ಅವನು ಹೊಂದಿರಬೇಕಾಗುತ್ತೆ. ಇಂತಹ ಒಂದು ದೃಷ್ಟಿಕೋನವನ್ನು ಅವನು ಪಡಿಬೇಕಾದ್ರೆ ಅವನಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಮತ್ತೆ ಆ ಜೀವನ ದೃಷ್ಟಿಕೋನವನ್ನ ಯಾವ ರೀತಿ ನೋಡ್ಬೇಕು ಅಂತಕ್ಕಂಥ
ಅಂತಕ್ಕಂಥದ್ದನ್ನ ಕಲಿಸುವಂತಹ ಒಂದು ಶಿಕ್ಷಣ ಅವನಿಗೆ ಅಗತ್ಯ ಆಗಿರುತ್ತೆ. ತನ್ಮೂಲಕ ಅವನಲ್ಲಿ ಕಲಿಕೆ, ನಿರಂತರವಾದಂತಹ ಕಲಿಕೆ ಮತ್ತು ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಕಡಿಮೆ ಸಾಧನೆ ಗುಂಪುಗಳು ಸಹ ನಾವು ಕೇಂದ್ರೀಕರಿಸಬೇಕಾಗ್ತದೆ. ಜೊತೆಗೆ ಪ್ರೀ ಸ್ಕೂಲ್ಸ್ ಅಂತ ಹೇಳಿ, ಪ್ರೀ ಸ್ಕೂಲ್ ಮಕ್ಕಳು ಅಂತ ಹೇಳಿದ್ರೆ ಶಾಲಾ ಪೂರ್ವದಲ್ಲಿ ಮಕ್ಕಳು ಏನಾಗ್ತದೆ, ಇನ್ನು ಆ ಒಂದು ಪರಿಪಕ್ವತೆ ಹಾಗೂ ಕಲಿಕೆಯ ಆ ಒಂದು ಅಂಶಗಳಲ್ಲಿ ಅವರಲ್ಲಿ ಇನ್ನೂ ಪೂರ್ಣಗೊಂಡಿರಲ್ಲ, ಪ್ರೌಢಾವಸ್ಥೆಯನ್ನು ತಲುಪಿರೋದಿಲ್ಲ. ಹಾಗಾಗಿ ಆ ಪರಿಪಕ್ವತೆಯನ್ನ ತಲುಪುವ ನಿಟ್ಟಿನಲ್ಲಿ, ಆ ಪ್ರೌಢಾವಸ್ಥೆಯನ್ನು ತಲುಪುವ ನಿಟ್ಟಿನಲ್ಲಿ ಅವನಿಗೆ ಸೂಕ್ತವಾದಂತಹ ಕಲಿಕಾ ಪರಿಸರ ನಿರ್ಮಿಸ್ತಕ್ಕಂಥದ್ದು ಮತ್ತೆ ಸೂಕ್ತವಾದಂತಹ ಕಲಿಕಾ ಸನ್ನಿವೇಶ ಹಾಗೂ ಕಲಿಕಾ ವಾತಾವರಣವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಪೋಷಕರು ಹಾಗೂ ಸಮಾಜ ಹಾಗೂ ಶಿಕ್ಷಕರ ಆದ್ಯ ಕರ್ತವ್ಯ ಆಗಿರ್ತದೆ. ಸೊ ಹಾಗಾಗಿ ಇಂತಹ ಮಕ್ಕಳು ಸಹ ಬಹಳ ಪ್ರಮುಖವಾಗಿ ಪರಿಗಣಿತವಾಗಬೇಕಾಗ್ತದೆ. ಹಾಗೂ ಜೊತೆಗೆ ವಯಸ್ಕರು, ಈಗ ಒಬ್ಬ ಶಾಲೆಯನ್ನು ತೊರೆದು ಎಷ್ಟೋ ವರ್ಷಗಳ ನಂತರ ಕಲಿಕೆಡೆಗೆ ಆಸಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಕಲಿಯುವಂತ ಸಂದರ್ಭದಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂಥ ಪೂರಕ ಸಾಹಿತ್ಯವನ್ನ, ಪೂರಕ ಒಂದು ವಿಚಾರಗಳನ್ನ, ವಿಷಯಗಳನ್ನ ಅವನಿಗೆ ಮನನ ಮಾಡಿಕೊಟ್ಟ ಸಂದರ್ಭದಲ್ಲಿ ಅವನಲ್ಲಿ ಕಲಿಕೆ ಅಂತಕ್ಕಂಥ ನಿರಂತರ ಪ್ರಗತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಜೊತೆಗೆ ಗುಣಾತ್ಮಕ ಅವಕಾಶವು ಅಷ್ಟೇ ಮುಖ್ಯವಾಗಿದೆ. ಸೊ ಯಾವುದೇ ಒಂದು ವ್ಯಕ್ತಿಗೆ ನಾವು ಕೇವಲ ಪರಿಮಾಣಾತ್ಮಕವಾಗಿ ಇಷ್ಟನ್ನ ಕಲಿಯಿರಿ ಅಂತಕ್ಕಂಥದ್ದನ್ನ ನಾವು ಮಿತಿಯನ್ನ ಏರ್ತಕ್ಕಂಥದ್ದು ಅತ್ಯಂತ ಒಂದು ಕೆಟ್ಟ ಸಂಪ್ರದಾಯ ಆಗ್ತದೆ. ಯಾಕಂತ ಹೇಳಿದ್ರೆ ವ್ಯಕ್ತಿಯಲ್ಲಿ ಕಲಿಕೆ ಪರಿಪೂರ್ಣವಾಗಬೇಕು. ಅವನು ತನ್ನ ಜೀವನಾವಶ್ಯಕವಾಗಿರ್ತಕ್ಕಂಥ ಜ್ಞಾನ, ತಿಳುವಳಿಕೆ, ಕೌಶಲ್ಯಗಳು ಮತ್ತು ಮೌಲ್ಯಗಳನ್ನ ರೂಢಿಸ್ಕೊಳ್ಬೇಕಾದ್ರೆ ಅವನಿಗೆ ಗುಣಾತ್ಮಕ ಶಿಕ್ಷಣ ಅತ್ಯಂತ ಅಗತ್ಯ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಜೊತೆಗೆ ಗುಣಾತ್ಮಕ ಅವಕಾಶಗಳು ಅತ್ಯಂತ ಅಗತ್ಯ ಅಂತಕ್ಕಂಥದ್ದು. ಕೇವಲ ಈ ವಿಷಯವನ್ನ ನಾವು ಕೊಟ್ಟಿದ್ದೀವಿ ಅಥವಾ ಈ ವಿಷಯದಲ್ಲಿ ಅವನನ್ನ ತೊಡಗಿಸಿದೀವಿ, ಇಷ್ಟನ್ನ ಮಾತ್ರ ಕಲಿಬೇಕು ಅಂತಕ್ಕಂಥದ್ದು ಜೀವಿತಾವಧಿಯ ಕಲಿಕೆಯ ಲಕ್ಷಣವಲ್ಲ. ಹಾಗಾಗಿ ಈ ಜೀವಿತಾವಧಿಯ ಕಲಿಕೆ ಆಗೋದಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥಿತ ಒಂದು ಅಂಶಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಗುಣಾತ್ಮಕ ಅವಕಾಶವನ್ನ ಅವನಿಗೆ ಕಲಿಸ್ಕೊಡ್ತಕ್ಕಂಥದ್ದು. ಜೊತೆಗೆ ವೈವಿಧ್ಯಮಯವಾಗಿರ್ತಕ್ಕಂಥ ಕಲಿಕಾ ವಿಧಾನಗಳು, ಕೋರ್ಸ್ಗಳು ಮತ್ತು ಬಹು ಕಲಿಕೆಯ ಅಗತ್ಯತೆಗಳಿಗಾಗಿ ವ್ಯವಸ್ಥಾಪನೆಯನ್ನು ಗೊಳಿಸ್ತಕ್ಕಂಥದ್ದು. ಕಲಿಕೆಯ ಬೇರೆ ಬೇರೆ ವಿದ್ಯಾರ್ಥಿ ಕಲಿಕೆಯ ಮಾರ್ಗಗಳನ್ನ ಅನುಸರಿಸ್ತಾರೆ. ಜೊತೆಗೆ ಬೇರೆ ಬೇರೆ ವಿಷಯಗಳೆಲ್ಲ ಕಲಿಯುವ ಇಚ್ಛೆಯನ್ನ ಹೊಂದಿರ್ತಾರೆ. ಸೊ ಹಾಗಾಗಿ ವ್ಯಕ್ತಿಗೆ ಅಗತ್ಯವಾಗಿರ್ತಕ್ಕಂಥ ವಿವಿಧ ವೈವಿಧ್ಯಮಯವಾಗಿರ್ತಕ್ಕಂಥ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಬೋಧನಾ ವಿಧಾನಗಳನ್ನ, ವಿಷಯಗಳನ್ನ ವ್ಯಕ್ತಿಯ ಆಸೆ ಅಪೇಕ್ಷೆಗಳಿಗೆ ಅನುಗುಣವಾಗಿರ್ತಕ್ಕಂಥದ್ದು ಅತ್ಯಂತ ಅಗತ್ಯ. ಈಗ ನಾವು ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ್ದೀನಿ, NEP 2020 ಅಥವಾ 2020 ಬಹಳ ಪ್ರಮುಖವಾಗಿ ಹೇಳಿರ್ತಕ್ಕಂಥ ಅಂಶಗಳನ್ನ ಈ ಸಂದರ್ಭದಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ವ್ಯಕ್ತಿಯ ನಿರಂತರ ಕಲಿಕೆಗೆ, ಪ್ರಗತಿಗೆ ಪೂರಕವಾಗಿ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಥವಾ ಒಂದು ಚೌಕಟ್ಟುಗಳನ್ನ ಏರಿದಂತ ಸಂದರ್ಭದಲ್ಲಿ ಒಂದು ವಿಷಯ ಮತ್ತೊಂದು ವಿಷಯಕ್ಕೆ ಮಧ್ಯೆ ನಾವು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಗಳನ್ನ ಮಾಡಿದಾಗ ವ್ಯಕ್ತಿ ಬಲವಂತವಾಗಿಯೂ ಅಥವಾ ಒತ್ತಾಯಪೂರ್ವಕವಾಗಿಯೂ ತನಗೆ ಅಪೇಕ್ಷಿತವಲ್ಲದ ಮತ್ತು ತನ್ನ ಇಚ್ಛೆಗೆ ವಿರುದ್ಧವಾಗಿರ್ತಕ್ಕಂಥ ವಿಷಯಗಳನ್ನ ಆಯ್ಕೆ ಮಾಡಿಕೊಳ್ಳುವಂತ ಸಂದರ್ಭಗಳು ಎದುರಾಗ್ತದೆ. ಇಂತಹ ಸಂದರ್ಭದಲ್ಲಿ ವ್ಯಕ್ತಿ ತನ್ನ ಇಚ್ಛೆ ಮತ್ತು ಆಶಯ ಮತ್ತು ಅಪೇಕ್ಷೆಗಳಿಗೆ ಅನುಗುಣವಾಗಿ ವಿಚಾರಗಳನ್ನ ಅಥವಾ ವಿಷಯಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತ ಬಂದಾಗ ಈ ಒಂದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಗಳನ್ನ ತೆಗಿಬೇಕು. ಇದನ್ನ ನಮ್ಮ NEP ಪ್ರಮುಖವಾಗಿ ಪ್ರಸ್ತಾಪ ಮಾಡೋದನ್ನ ನಾವು ನೋಡ್ತೀವಿ. ಹಾಗಾಗಿ ವ್ಯಕ್ತಿಯ ಗುಣಾತ್ಮಕವಾದಂತಹ ಅವಕಾಶವನ್ನು ಕೊಟ್ಟಾಗ ವ್ಯಕ್ತಿ ಕಲಿಕೆಯಲ್ಲಿ ಉಂಟಾಗ್ತದೆ. ಅವನಲ್ಲಿ ಕಲಿಕೆ ಸುಗಮ ಆಗೋದ್ರ ಮೂಲಕ ಜೀವಿತಾವಧಿಯ ಕಲಿಕೆಯಲ್ಲಿ ಅವನು ತೊಡಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಆಸಕ್ತಿಕರವಾದಂತಹ ಕ್ಷೇತ್ರಕ್ಕೆ ಅವನನ್ನ ಪರಿಚಯಿಸಿದಾಗ ಆ ಕ್ಷೇತ್ರದಲ್ಲಿ ಅವನು ಉಳಿದು ಬೆಳಿತಾನೆ, ಮತ್ತೆ ಅದನ್ನ ಮುನ್ನಡೆಸುವಂತ ಸಾಮರ್ಥ್ಯಗಳು ಅವನಿಗೆ ಬರುತ್ತೆ. ಯಾವ ವ್ಯಕ್ತಿಗೆ ಆಸಕ್ತಿಕರ ಕ್ಷೇತ್ರಕ್ಕೆ ನಾವು ವಿರುದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳನ್ನ ಒದಗಿಸಿದಾಗ ಅವನು ಖಂಡಿತವಾಗಿಯೂ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧನೆಯನ್ನ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನಿಗೆ ಅಗತ್ಯವಾಗಿರ್ತಕ್ಕಂಥ ವಿಷಯಗಳನ್ನ, ಆ ಒಂದು ವಿಧಾನಗಳನ್ನ, ಜೊತೆಗೆ ಅವನಿಗೆ ಬೇಕಾಗಿರ್ತಕ್ಕಂಥ ಪೂರಕ ಪರಿಕರಗಳನ್ನ ಒದಗಿಸ್ತಕ್ಕಂಥದ್ದು ಬಹಳ ಅಗತ್ಯ. ಜೊತೆಗೆ 4ನೇದಾಗಿ ದೇಶಗಳು ಸಂಪನ್ಮೂಲಗಳನ್ನ ಜೀವನ ಚಕ್ರದ ಅಗತ್ಯತೆಗಳಿಗೆ ಅನುಗುಣವಾಗಿ ಮೌಲ್ಯಮಾಪನ ಮಾಡಿ ಅವುಗಳನ್ನ ಪರಿಣಾಮಕಾರಿಯಾಗಿ ನಿಯೋಜಿಸಬೇಕು. ಬಹಳ ಪ್ರಮುಖವಾಗಿರುವಂತದ್ದು ಒಂದು ರಾಷ್ಟ್ರ ಅಥವಾ ಒಂದು ಸಮಾಜ ಅಥವಾ ಒಂದು ಸರ್ಕಾರ ಏನಿದೆ, ಇದು ವ್ಯಕ್ತಿಗೆ ಅಗತ್ಯವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ಯೋಜಿಸಿ ಕಲ್ಪಿಸ್ಕೊಡ್ಬೇಕಾಗ್ತದೆ. ಓಕೆ, ಆ ಸಂಪನ್ಮೂಲಗಳು ಅವು ಜೀವನದ ಅಗತ್ಯದ ಕ್ರಮಗಳಾಗಿರ್ಬೇಕಾಗ್ತದೆ. ಅವು ಅವನ ಅಗತ್ಯ ಜೀವನದ ಆಗಬೇಕಾಗಿರ್ತದೆ. ಸೊ ಈಗಾದಾಗ ಮಾತ್ರ ಅವನಿಗೆ ಆ ಕಲಿಕೆಯಲ್ಲಿ ನಿರಂತರವಾದಂತಹ ಕಲಿಕೆಯನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ಒಂದು ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಅವನಿಗೆ ಒದಗಿಸಿದಂತ ಸಂಪನ್ಮೂಲ ಸರಿಯಾದ ರೀತಿಯಲ್ಲಿ ಅವನು ಪಡಿಬೇಕಾದ್ರೆ, ಬಳಸ್ಕೊಳ್ಬೇಕಾದ್ರೆ ಅವನಿಗೆ ಅಗತ್ಯವಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಪರಿಸರ ಮತ್ತು ಅಗತ್ಯತೆಗಳನ್ನ ಪೂರೈಸಬೇಕಾಗ್ತದೆ. ಹೆಚ್ಚುವರಿಯಾಗಿ ಸಾರ್ವಜನಿಕ ಸಂಪನ್ಮೂಲಗಳು ಬೇಕಾಗಬಹುದು. ಅಂತಹ ಒಂದು
ನಾವು ಸಂದರ್ಭ ಬಂದಂತ ಸಂದರ್ಭದಲ್ಲಿ ನಾವು ಖಾಸಗಿಯವರ ನೆರವನ್ನೂ ಸಹ ಪಡೆದುಕೊಳ್ಳೋದ್ರ ಮೂಲಕ ಅವನಿಗೆ ಅವಕಾಶಗಳನ್ನ ಒದಗಿಸಿಕೊಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥ ನಾವು ನೋಡ್ತೀವಿ. ಇದಿಷ್ಟು ಅಂಶಗಳು ಈ ಒಂದು ಆಜೀವ ಕಲಿಕೆ ಅಥವಾ ಈ ಒಂದು ಕಲಿಕೆಯ ಪ್ರಮುಖವಾಗಿರ್ತಕ್ಕಂಥ ವ್ಯವಸ್ಥಿತ ಲಕ್ಷಣಗಳು ಅಂತೇಳಿ ನಾವು ಹೇಳ್ಬೋದು. ಸೊ ಇನ್ನು ಆಜೀವ ಕಲಿಕೆ ಅಥವಾ ಜೀವಿತಾವಧಿಯ ಕಲಿಕೆಯ ಮಹತ್ವ ಏನು, ಯಾಕೆ ನಾವು ಆಜೀವ ಕಲಿಕೆ ಅಥವಾ ಜೀವಿತಾವಧಿಯ ಕಲಿಕೆಯನ್ನ ನಾವು ವ್ಯಕ್ತಿಗಳಲ್ಲಿ ರೂಢಿಸಬೇಕು, ವ್ಯಕ್ತಿಗತ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ, ಹೆಚ್ಚಿದ ಜೀವಿತಾವಧಿ ಅಥವಾ ವೃದ್ಧಾಪ್ಯದ ಅವಲಂಬನೆಯ ಅನುಪಾತವನ್ನ ಹೆಚ್ಚಿಸುತ್ತದೆ ಮತ್ತು ಜೀವನದ ಗುಣಮಟ್ಟವನ್ನ ಹೆಚ್ಚಿಸಲು ಮತ್ತು ಉತ್ತಮ ದೈಹಿಕ ಮಾನಸಿಕ ಸ್ಥಿತಿಯಲ್ಲಿ ತಮ್ಮನ್ನು ತಾವು ಇರಿಸಿಕೊಳ್ಳಲು ಬಯಕೆಯನ್ನ ವ್ಯಕ್ತಪಡಿಸ್ತದೆ. ಈಗ ನಮಗೆಲ್ಲ ಗೊತ್ತಿದೆ, ಇವ ಪ್ರಸ್ತುತ ದಿನಮಾನಗಳಲ್ಲಿ ವ್ಯಕ್ತಿಯ ಜೀವಿತಾವಧಿ ಏನಾಗಿದೆ, ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ವೈಜ್ಞಾನಿಕ ತಂತ್ರಜ್ಞಾನದ ಫಲವಾಗಿ ಮತ್ತು ಅಗತ್ಯವಾಗಿರ್ತಕ್ಕಂಥ ಒಂದು ವೈದ್ಯಕೀಯ ನೆರವಿನ ಸಲುವಾಗಿ ಏನಾಗಿದೆ, ಜೀವಿತಾವಧಿ ಹೆಚ್ಚಾಗ್ತಾ ಹೋದಂತೆಲ್ಲ ವೃದ್ಧಾಪ್ಯದ ಒಂದು ಮನುಷ್ಯನ ಜೀವಿತಾವಧಿ ಹೆಚ್ಚಾಗಿದೆ. ಜೊತೆಗೆ ಅವನು